ನನಗೆ ಜಾಸ್ತಿ ಫೀಡ್ಬ್ಯಾಕ್ ಬಂದಿರೋದು ನಾಗಿಣಿಗೆ. ಮೇಡಮ್ ನೀವು ಕಿಡ್ನಾಪ್ ಮರ್ಡರ್ ಇಂಥದೆಲ್ಲ ತುಂಬಾ ಚೆನ್ನಾಗಿ ಬರೀತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಪಾಪ್ಯುಲರ್ ಸಾಂಗ್ ಇದೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತಾ ಬಾಳುವೆ. ಈ ಲೇಖನಿ ಕತ್ತಿಗಿಂತ ಹರಿತವಾಗಿದೆ ಅಂತ ಹೇಳಿ ನಮಗೂ ನಿಮಗೂ ಎಲ್ಲರಿಗೂ ತಿಳಿದಿದೆ ಅಲ್ವಾ? ಅದೇ ರೀತಿ ಒಬ್ರು ಡೈಲಾಗ್ ರೈಟರು ನಮ್ಮ ಜೊತೆ ಸಾಧಕರಾಗಿ ಇವತ್ತು ಸಿಕ್ಕಿದ್ದಾರೆ. ಸೊ ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರುವಂತಹ ಪಾಪ್ಯುಲರ್ ಧಾರಾವಾಹಿಗಳು ಕಮಲಿ ಹಾಗೂ ನಾಗಿಣಿ ಕಣ್ಣು ಮಿಟಕ್ಸ್ಕೊಳ್ದಲೆ ಏನಾಗತ್ತೆ ಅಂತ ಕುತೂಹಲದಿಂದ ನೋಡ್ತಾ ಇದ್ವಲ್ಲ. ಸೊ ಆ ಪಾತ್ರಕ್ಕೆ ಜೀವ ತುಂಬುವಂಥದ್ದೇ ಸಂಭಾಷಣೆ, ಡೈಲಾಗ್ಸ್. ಆ ಡೈಲಾಗ್ಸಿಗೆ ಪಾತ್ರರಾದವರು ನಮ್ಮ ಮೇಡಮ್ ಧರ್ಮಶ್ರೀ ಅಯ್ಯಂಗಾರ್ ಅಂತ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ, ಅವರ ಸಾಧನೆಯ ಪಯಣಕ್ಕೆ ಒಂದು ನಮನವನ್ನ ಮಾಡೋಣ. ನಮಸ್ತೆ ಧರ್ಮಶ್ರೀ ಮೇಡಮ್, ಹೇಗಿದ್ದೀರಿ? ನಮಸ್ಕಾರ ಅಶ್ವಿನಿ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಮೊದಲಿಗೆ ನಿಮ್ಗೆ ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು. ರೈಟ್, ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನಿಮ್ಗೆ ತಿಳಿದಿರೋ ಹಾಗೆ ನೀವು ಹಲವಾರು ವಿಡಿಯೋಗಳನ್ನ ನೋಡಿದ್ರಿ ಅಂತ ವ್ಯಕ್ತಪಡಿಸಿದ್ರಿ ಅಭಿಪ್ರಾಯನ, ಬಹಳ ಖುಷಿ ಆಯ್ತು. ಸೊ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಇನ್ ಅಂಡ್ ಅರೌಂಡ್ ಸಾಧಕರು ಯಾರಿದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೊಂದು ಸಣ್ಣ ಅಭಿನಂದನೆ ಕಾರ್ಯಕ್ರಮ ಇದು ಅಷ್ಟೇ. ಸೊ ಇವತ್ತು ನಿಮ್ಮನ್ನ ನಾವು ಸಾಧಕರಾಗಿ ಹಾಟ್ ಸೀಟ್ ಅಲ್ಲಿ ಕೂರಿಸ್ಬಿಟ್ಟಿದೀವಿ. ಸೊ ನಿಮ್ಗೆ ನಮ್ಮ ಚಾನೆಲ್ಗೂ ಸ್ವಾಗತ ಮತ್ತೆ ನಮ್ಮ ಟೀಮ್ಗೂ ಕೂಡ ಸ್ವಾಗತವನ್ನ ವಹಿಸ್ತೇನೆ. ಧನ್ಯವಾದಗಳು ಅಶ್ವಿನಿ. ಥ್ಯಾಂಕ್ ಯು. ಮೊದಲಿಗೆ ನಾನು ನಿಮ್ಮ ಬಗ್ಗೆ ತಿಳ್ಕೋಬೇಕು. ಸೊ ನೀವು ಎಲ್ಲಿಯವರು, ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು, ಮತ್ತು ನೀವು ಕ್ಯಾನಡಾಗೆ ಯಾವಾಗ ಬಂದ್ರಿ? ನಾನ್ ಮೂಲತಃ ಮೈಸೂರು. ಓಕೆ. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ಮೈಸೂರಲ್ಲೇ. ವೆರಿ ನೈಸ್. ನಮ್ಮ ತಾಯಿ ಪದ್ಮಾ ಅಂತ ಸಂಸ್ಕೃತ್ ಟೀಚರ್ ಆಗಿದ್ರು. ಓಕೆ. ತಂದೆ ಭಾಷ್ಯ ಅಯ್ಯಂಗಾರ್ ಅಂತ IOB ನಲ್ಲಿ ಮ್ಯಾನೇಜರ್ ಆಗಿದ್ರು. ವೆರಿ ನೈಸ್. ತಮ್ಮ ಸಪ್ತಗಿರಿ, ಅವನು ಕೂಡ ಹವ್ಯಾಸಿ ಬರಹಗಾರ ವೃತ್ತಿಯಲ್ಲಿ, ಸೋಷಿಯಲ್ ವರ್ಕರ್. ರೈಟ್. ಅಮೆರಿಕಲ್ಲಿದ್ದಾನೆ. ವೆರಿ ನೈಸ್. ಸೊ ನಾನು ಓದಿದ್ದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಓ. ಅದಾದ ನಂತರ ಅಮೆರಿಕಲ್ಲಿ ಒಂದ್ 5-6 ವರ್ಷ ಕೆಲಸ ಮಾಡ್ತಾ ಇದ್ದೆ, ನ್ಯೂಯಾರ್ಕ್ ಅಲ್ಲಿ. ರೈಟ್. ನಂತರ ಸಂಸ್ಕೃತದಲ್ಲಿ MA ಮಾಡ್ಕೊಂಡೆ. ವೆರಿ ನೈಸ್. ನಮ್ಮನೆ ಹೇಳ್ಕೊಟ್ಟಿದ್ದೆ ಎಲ್ಲ. ಓಕೆ. ಓಪನ್ ಯೂನಿವರ್ಸಿಟಿನಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂಡು ವಾಪಸ್ ಇಂಡಿಯಾಗೆ ವಾಪಸ್ ಬಂದು 2011ರಲ್ಲಿ ರೈಟ್ ಇದು ಈ ಬರವಣಿಗೆಯ ಪ್ರಪಂಚಕ್ಕೆ ನಾನು ಹವ್ಯಾಸಿಯಾಗಿ ಬರಿತಾ ಇದ್ದೆ ಮುಂಚೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ನನ್ಗೆ ಬರವಣಿಗೆ ಪ್ರಪಂಚ ಸಿಕ್ತು. ಹೇಗೆ ಅಂತಂದ್ರೆ, ನಾನು ಬಾಲ್ಯದಲ್ಲಿ ಆದ ಒಂದು ಚಿಕ್ಕ ಆಕ್ಸಿಡೆಂಟ್, ಒಂದು ಆರ್ಥೋಪೆಡಿಕ್ ಇಶ್ಯೂ ಇದೆ ನನಗೆ, ಆರ್ಥರೈಟಿಸ್ ಇಶ್ಯೂ ಇದೆ. ಅದಕ್ಕೆ ನಾನು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋದ ಡಾಕ್ಟರ್ ಸೈಯದ್ ಅಂತ ಅವರು, ಹಿ ವಾಸ್ ಮೈ ಸರ್ಜನ್. ಅವರು ನನ್ನ ಹವ್ಯಾಸಗಳನ್ನು ಕೇಳಿ ಹಿ ಗೇವ್ ಮಿ ದ ಫಸ್ಟ್ ಆಪರ್ಚುನಿಟಿ ಟು ರೈಟ್. ನನ್ನ ಏನೇನ್ ಮಾಡ್ತಿ ಅಂತ ಕೇಳಿದ್ರು, ನಾನು ಟ್ರಾನ್ಸ್ಲೇಷನ್ ನನ್ಗೆ ಇಷ್ಟ ಅಂತ ಹೇಳಿದ್ದೆ. ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡಕ್ ನನಗೆ ತುಂಬಾ ಇಷ್ಟ. ವೆರಿ ನೈಸ್. ಸೊ ಡಾಕ್ಟರ್ ಹೇಳಿದ್ರು, ನಮ್ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಅಲ್ಲೇ ನೀನ್ ಏನಕ್ಕೆ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿ. ನನ್ನ ಫಸ್ಟ್ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ಗೆ. ಅವರ PR ವಿಭಾಗದಲ್ಲಿ ಅವರ ಬ್ರೋಷರ್ಗಳು, ಫ್ಲೈಯರ್ಗಳು, ಮಾರ್ಕೆಟಿಂಗ್ ವಿಷಯಗಳು ಏನೇನ್ ಬರುತ್ತೆ ಎಲ್ಲಾ ಪ್ರಿಂಟ್ ಇದನ್ನ ನನಗೆ ಕೊಡೋರು ಇಂಗ್ಲಿಷ್ ಅಲ್ಲಿ. ನಾನು ಅದನ್ನ ಕನ್ನಡಕ್ಕೆ ಅನುವಾದ. ಎಷ್ಟು ಭಾಷೆಗಳು ಬರುತ್ತೆ ನಿಮ್ಗೆ? ಜಾಸ್ತಿ ನಾನ್ ಮಾಡೋದು ಕನ್ನಡ, ಇಂಗ್ಲಿಷ್, ಹಿಂದಿ, ಇದು ನನ್ನ ಪ್ರೈಮರಿ ಲ್ಯಾಂಗ್ವೇಜಸ್. ಇವಾಗ ತಮಿಳ್ ಕಲ್ತ್ಕೊಂಡ್ ಸ್ವಲ್ಪ ಕಲಿತಾ ಇದ್ದೀನಿ. ಸಂಸ್ಕೃತನೂ ಸ್ವಲ್ಪ ಬರುತ್ತೆ. ರೈಟ್. ಇದು 5 ನನಗೆ ಗೊತ್ತಿರೋ ಭಾಷೆಗಳು. ಬಟ್ ನಾನು ಮೇನ್ ಆಗಿ ಮಾಡೋದು ಹಿಂದಿ, ಕನ್ನಡ ಮತ್ತೆ ಇಂಗ್ಲಿಷ್. ರೈಟ್. ಕೆನಡಾಗೆ ಯಾವಾಗ ಬಂದ್ರಿ ಮೇಡಮ್? ಕೆನಡಾಗೆ ಬಂದು 2022 ನವೆಂಬರ್. ಈ ಕರೆಕ್ಟ್ ಆಗಿ 2 ವರ್ಷ ಆಗಿದೆ ಕೆನಡಾ. ವೆರಿ ನೈಸ್, ವೆರಿ ನೈಸ್. ಸೊ ನಿಮ್ಗೆ ಈ ನಾನು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದೆ, ನಾಗಿಣಿ, ಕಮಲಿ ಎಲ್ಲ ಧಾರಾವಾಹಿಗಳ ರೂವಾರಿ ನೀವು. ಪಾತ್ರ ಎಷ್ಟು ಮುಖ್ಯನೋ, ಪಾತ್ರ ಜೀವಂತವಾಗಿ ಅದನ್ನ ನಿಭಾಯಿಸ್ಬೇಕಾದ್ರೆ ನೀವು ಕೊಡುವಂತಹ ಸಂಭಾಷಣೆ ಕೂಡ ಅದಕ್ಕೆ ಅತಿ ಮುಖ್ಯವಾಗಿರುತ್ತೆ. ಸೊ ಈ ಸಂಭಾಷಣೆ ಕೊಡುವ ಜರ್ನಿ ಹೇಗ್ ಶುರು ಆಯ್ತು ಅಂತ? ಇದು ಕೂಡ ಒಂದು ಆಕಸ್ಮಿಕವಾಗಿ ಸ್ಟಾರ್ಟ್ ಆಯ್ತು. ಯಾಕಂತಂದ್ರೆ ನಾನು ಅಲ್ಲಿವರೆಗೂ ಬರೀ ಒಬ್ಬ ವೀಕ್ಷಕಿಯಾಗಿ ಒಂದು ಧಾರಾವಾಹಿಗಳನ್ನ ನೋಡೋದು, ಅದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಳ್ಳೋದು, ಈ ತರ ಮಾಡ್ತಾ ಇದ್ದೆ. ರೈಟ್. ಆಗ ನನಗೆ ಸ್ನೇಹಿತರಾದ ನವಿಲ್ಗರಿ ಸೋಮು ಅಂತ ಇದ್ದಾರೆ. ಓಕೆ. ಅವರು ಜಿ ಕನ್ನಡದಲ್ಲಿ ಫಿಕ್ಷನ್ ವಿಭಾಗದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಗ ಅವರು ಇಷ್ಟೆಲ್ಲ ಕಾಮೆಂಟ್ ಮಾಡ್ತೀಯಲ್ಲ, ನೀನೇ ಬರೀ ಅವಾಗ ನೋಡೋಣ ಅನ್ನೋ ತಮಾಷೆಯಾಗಿ ಗೇವ್ ಮಿ ದ ಆಪರ್ಚುನಿಟಿ. ಫಸ್ಟ್ ಟೈಮ್ ನವಿಲ್ಗರಿ ಸೋಮು ನನಗೆ ನಾಗಿಣಿಗೆ ಸಂಭಾಷಣೆ ಬರೆಯಕ್ಕೆ ಅವಕಾಶ ಮಾಡಿಕೊಟ್ರು. ರೈಟ್.
ಆಕ್ಚುಲಿ ಧಾರಾವಾಹಿ ಅನ್ನೋದು 100% ಟೀಮ್ ವರ್ಕ್. ಓ ಇಲ್ಲಿ ಪ್ರತಿಯೊಂದು ಡಿಸ್ಕಷನ್ಗಳು ಕೂಡ ಟೀಮ್ ಜೊತೆ ಸೇರಿನೇ ನಡೆಯುತ್ತವೆ. ಹ್ಮ್ ಧಾರಾವಾಹಿಯ ಒಂದು ತಂಡದಲ್ಲಿ ನಿರ್ದೇಶಕರು ಇರ್ತಾರೆ, ರೈಟ್ ಆಮೇಲೆ ಸ್ಕ್ರೀನ್ ಪ್ಲೇ ಬರೆಯೋರು ಬೇರೆ ಇರ್ತಾರೆ, Right. ಚಿತ್ರಕಥೆ ಬರೆಯೋರು, ರೈಟ್ ಸಂಭಾಷಣೆ ಬರೆಯೋರು, Right. ಐಡಿಯಾ ಕೊಡೋರು, ಫಿಕ್ಷನ್ ಹೆಡ್ ಎಲ್ಲರೂ ಸೇರ್ಕೊಂಡು ಮಾಡುವಂತದ್ದು. ಇಲ್ಲಿ ಸಂಭಾಷಣೆ ಅನ್ನೋದು ಒಂದು ನಮ್ಮದು ಒಂದು ಕೊಡುಗೆ ಅಷ್ಟೇ, ರೈಟ್ ಬಟ್ ಇದು ಒಟ್ಟಾರೆ ಎಲ್ಲರ ಕೊಡುಗೆಯಿಂದ ಒಂದು ಧಾರಾವಾಹಿ ಬರುತ್ತೆ. ಖಂಡಿತ ಸೊ ಸಂಭಾಷಣೆ ಬರೆಯೋ ಡೈಲಾಗ್ ರೈಟರ್ ಆಗಿ ನನಗೆ ಇದು ಬಹಳ ತುಂಬಾ ವಿಭಿನ್ನವಾದ ಅಭಿರುಚಿ. ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಒಂದು ಇದು. ಯಾಕೆ ಅಂತಂದ್ರೆ ಹ. ವೀಕ್ಷಕರಾದಾಗ ನಾವು ಬರೀ ಎಲ್ಲಾ ಪಾತ್ರಗಳನ್ನು ನೋಡ್ತಾ ಇರ್ತೀವಿ, Right. ರೈಟರ್ ಆದಾಗ ಎಲ್ಲಾ ಪಾತ್ರಗಳನ್ನು ನಾವೇ ಅದು ಒಳ ಹೋಗಿ ರೂಪಿಸ್ಬೇಕಾಗತ್ತೆ. ರೈಟ್ ಸೊ ಅದೊಂದು ಹೊಸ ಜವಾಬ್ದಾರಿ. ರೈಟ್ ಯಾಕೆಂದ್ರೆ ರೈಟರ್ ಒಬ್ರೇ ಇರ್ತಾರೆ, Right. ವೀಕ್ಷಕರು ಕೋಟ್ಯಂತರ ಜನ ಇರ್ತಾರೆ. ಖಂಡಿತ. So ಅಷ್ಟು ಜನ ಹೇಗೆ ಪರ್ಸೀವ್ ಮಾಡ್ಕೋಬಹುದು ಅನ್ನೋ ಒಂದು ಇದಿಟ್ಕೊಂಡೇ ನಾವು ಒಂದೊಂದು ಪದಗಳನ್ನು ಬರಿಬೇಕಾಗತ್ತೆ. ರೈಟ್ ತುಂಬಾ ಜವಾಬ್ದಾರಿ ಬೇಡ ಅಂತ ಕೆಲಸ, ರೈಟ್ ತುಂಬಾ ಕಮಿಟ್ಮೆಂಟ್ ಕೊಡ್ಬೇಕಾಗತ್ತೆ. ಖಂಡಿತ ಆಮೇಲೆ ನಮ್ಗೆ ಟೈಮಿಂಗ್ಸ್ ಇರಲ್ಲ, ವೀಕೆಂಡ್ ವೀಕ್ ಡೇ ಎಲ್ಲ ಇರಲ್ಲ. ಶನಿವಾರ ಭಾನುವಾರ ಯಾವತ್ತೇ ಆಗ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಸೀನ್ ಪೇಪರ್ ಬರೆದು ರೆಡಿ ಮಾಡ್ಕೊಡ್ಬೇಕಾಗತ್ತೆ. ವೆರಿ ನೈಸ್. ಆಮೇಲೆ ಒಂದು ಧಾರಾವಾಹಿ ಅಂದ್ರೆ ಮಿನಿಮಮ್ 2 ರಿಂದ 3 ವರ್ಷ ನಡೆಯುತ್ತೆ. ಓಕೆ ಸೊ ನೀವು ಮಧ್ಯೆ ಎಲ್ಲೋ ರಜಾ ಗಿಜಾ ತಗೊಳ್ದೆ ಇದು ಮಾಡಿದೆ, ಕಂಟಿನ್ಯೂಸ್ ಕಮಿಟ್ಮೆಂಟ್ ನ ಬೇಡ ಅಂತ ಕೆಲಸ ಇದು. ಓಕೆ ಆಮೇಲೆ ಒಂದು ನೈತಿಕವಾದ ಜವಾಬ್ದಾರಿ ಕೂಡ ಇರುತ್ತೆ ಧಾರಾವಾಹಿಗಳನ್ನ ಮಾಡೋರಿಗೆ. Right. ನಾವು ಮಾಡ್ತಿರೋ ಒಂದು ಧಾರಾವಾಹಿ ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತೆ. ಖಂಡಿತ ಒಂದ್ ಖಂಡಿತ ಕಡೆ ಮನೋರಂಜನೆ, ರೈಟ್ ಇನ್ನೊಂದು ಕಡೆ ಒಂದು ನೈತಿಕ ಜವಾಬ್ದಾರಿ, Right. ಸಾಮಾಜಿಕ ಜವಾಬ್ದಾರಿ. ಎಸ್ ಇದು ಮೂರನ್ನು ಬೇಡ ಅಂತ ಸಾಮಾಜಿಕ ಕಳಕಳಿಯನ್ನು ಕೂಡ ನೀವು ಗಮನಕ್ಕೆ ತಗೊಳ್ಬೇಕು. ತೀರಾ ಏನು ಮೆಸೇಜ್ ಪ್ರತಿ ಸತಿ ಮೆಸೇಜ್ ಅಂತ ಕೊಡಕ್ಕಾಗದೆ ಇದ್ರು ಹಾ, ಹಾ. ಒಂದು ಮಿನಿಮಮ್ ಸಭ್ಯತೆಯ ಗಡಿಯಲ್ಲಿ ರೈಟ್ ಎಷ್ಟ್ರ ಮಟ್ಟಿಗೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಒಂದು ಧಾರಾವಾಹಿನ ನೋಡ್ಬಹುದು, No, ಆ ರೀತಿ ಖಂಡಿತ. ರೂಪಿಸ್ಕೊಡೋದು Right. ಪ್ರತಿಯೊಬ್ಬ ರೈಟ್ ಆರ್ಟಿಸ್ಟ್ ನ ಜವಾಬ್ದಾರಿ. ಸೊ ಇದು ಮೂಲ ಪ್ರವೃತ್ತಿ ಧಾರಾವಾಹಿನ ನೀವು ಆಯ್ಕೆ ಮಾಡ್ಕೊಂಡ್ರು ಅಥವಾ ಅದಕ್ಕೆ ಬಿಟ್ಬಿಟ್ಟು ಬೇರೆ ಏನಾದ್ರೂ ಎಲ್ಲಾದ್ರೂ ಕೆಲಸ ಮಾಡ್ತಿದ್ರ? ನೀವು ಇಂಜಿನಿಯರಿಂಗ್ ವಿಭಾಗದಲ್ಲಿ ಇದ್ರಿ ಅನ್ಕೊ. ಇಂಜಿನಿಯರಿಂಗ್ ನಾನ್ ಮಾಡ್ಲೇ ಇಲ್ಲ. ಒಂದ್ ವಾರ ಮಾಡಿದೆ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಒಂದ್ ವಾರ ಇಂಟರ್ನ್ ಆಗಿ ಹೋದೆ. ರೈಟ್ ನನ್ಗದು ಸೆಟ್ ಆಗ್ಲಿಲ್ಲ, ಗೊತ್ತಾಯ್ತು. ನಾನು ಹೊರಗೆ ಬಂದ್ಬಿಟ್ಟೆ. ರೈಟ್ ನನ್ನ ಫ್ರೆಂಡ್ಸ್ ಸೇರ್ಕೊಂಡು 4 ಜನ 1 ಪಾಯಿಂಟ್ ಸೊಲ್ಯೂಷನ್ಸ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರು. ರೈಟ್ ಸೊ ನಾನು ಬಿಗ್ FM, ರೆಡ್ FM ಮೊದಲಾದ ರೇಡಿಯೋ ಚಾನೆಲ್ಗಳಿಗೆ ನಾವು ಜಾಹೀರಾತುಗಳನ್ನ ಬರ್ಕೊಡ್ತಾ ಇದ್ವಿ. ವೆರಿ ನೈಸ್. ಕಾಪಿ ರೈಟರ್ ಆಗಿ ಕೆಲಸ ಮಾಡಿದೆ. ಸೊ ಉದಾಹರಣೆಗೆ ಯಾವ ಜಾಹೀರಾತು? ಲೈಕ್ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಂತ ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ಬಟ್ಟೆ ಅಂಗಡಿಗಳಿಗೆ. ಅದು ಆ ಬಟ್ಟೆ ಅಂಗಡಿಗೆ ನಾವೇ ತುಂಬಾ ವರ್ಷ ಅಡ್ವರ್ಟೈಸ್ಮೆಂಟ್ ಬರೆದ್ವಿ. ಇದಕ್ಕೆ ರೆಫರೆನ್ಸ್ ಏನಾದ್ರು ಬೇಕಾ ಅಥವಾ ಲೈಕ್ ಅನುಭವ ಏನಾದ್ರು ಬೇಕಾ? ಅನುಭವ ಬೇಡ, ಕ್ರಿಯೇಟಿವಿಟಿ ಇರ್ಬೇಕು. ಹಾ ಈಗ ಅಗಾಧವಾಗಿ ಈಗ 1,000 ಕೊಡುಗೆ ಕೊಡ್ತಿರ್ತಾರೆ ಬಟ್ಟೆ ಅಂಗಡಿ ಅಂತಂದ್ರೆ, ಬಟ್ ಸೀಸನ್ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರಲ್ವಾ, ರೈಟ್ 10 ಸೆಕೆಂಡ್ ಅಲ್ಲಿ ಅದನ್ನ ಹೇಳ್ಬೇಕು ನೀವು. ಅದೇ 10 ಸೆಕೆಂಡ್ ಅಲ್ಲಿ ನಮ್ಮ ಅಂಗಡಿಗೆ ಬನ್ನಿ, ಇಲ್ಲಿ ಏನ್ ಸಿಗುತ್ತೆ ಏನಿದೆ ಎಲ್ಲದನ್ನು ಕವರ್ ಮಾಡುವಂತ ಒಂದ್ ಇದಿರ್ಬೇಕಷ್ಟೇ. ರೈಟ್ ಆ ಟ್ಯಾಲೆಂಟ್ ಅದ್ ಬಂದ್ಬಿಡೋದು. ಈಗ ನೋಡಿ, ನಾನು ನೀವು ಮಾತಾಡುವಾಗ್ಲೇ ಎಷ್ಟೊಂದು ನಾವು ಚಿಕ್ಕ ಪಂಚ್ ಲೈನ್ಸ್ ಕೊಟ್ಟಿರ್ತೀವಿ. ರೈಟ್ ಆ ಟೈಮ್ ಕರೆಕ್ಟ್ ಆಗಿ ಕೂರ್ಸೋದು, ಅದು ನಿಮ್ಗೆ ಮಾಡ್ತಾ ಬರುತ್ತೆ. ನನಗೆ ಯಾವ್ದೇ ಅನುಭವ ಇಂದ ನಾನು ಸ್ಟಾರ್ಟ್ ಮಾಡ್ಲಿಲ್ಲ. ರೈಟ್ ನನ್ನ ಫ್ರೆಂಡ್ಸ್ ಶುರು ಮಾಡಿದ್ದ ಕಂಪನಿ ಸಂಸ್ಥೆ ಅಂತ ಅಂದ್ಬಿಟ್ಟು ನನ್ನನ್ನ ಕೆಲ್ಸಕ್ಕೆ ತಗೊಂಡ್ರು. ರೈಟ್ ಬಿಕಾಸ್ ದೇ ನ್ಯೂ ನನ್ ಬರವಣಿಗೆ ಆಸಕ್ತಿ ಇತ್ತು ಅಂತ ಅವ್ರಿಗೆ ಗೊತ್ತಿತ್ತು, ಅದನ್ನ ತಗೊಂಡ್ರು. ರೈಟ್ ಬಟ್ ಅದು ಹಾಗೇನೆ ಬರೀತಾ ಅನುಭವ ಬಂತು. ಟೈಮ್ ಕನ್ಸ್ಟೆಂಟ್ ತುಂಬಾ ಇರುತ್ತೆ. ರೇಡಿಯೋ ಬರೆಯುವಾಗ ಎಲ್ಲ ಸೆಕೆಂಡ್ಗಳ ಲೆಕ್ಕ, ಓಕೆ ಧಾರಾವಾಹಿಗೆ ಬರೆಯುವಾಗ ನಿಮಿಷಗಳ ಲೆಕ್ಕ, ರೇಡಿಯೋನಲ್ಲಿ ಸೆಕೆಂಡ್ಸ್ ಲೆಕ್ಕ, 10 ಸೆಕೆಂಡ್ 20 ಸೆಕೆಂಡ್, ಒಂದೊಂದು ಸೆಕೆಂಡು ಬಹಳ ವ್ಯಾಲ್ಯೂಬಲ್. ರೈಟ್ ಸೊ ಅದೊಂದು ಅನುಭವ. ನಾನು ಜಾಸ್ತಿ ಜಾಹೀರಾತೆ ಬರ್ದಿದ್ದು ರೇಡಿಯೋಗೆ. ಓಕೆ ಆಮೇಲೆ ಇನ್ನೊಂದು ಟೊಯೋಟಾ ಶೋರೂಮ್ಗೆ ನಾವು ತುಂಬಾ ವರ್ಷ ಬರ್ದ್ವಿ. ವೆರಿ ನೈಸ್ ವೆರಿ ನೈಸ್. ಯಾವ ಧಾರಾವಾಹಿಗಳಲ್ಲಿ ನೀವು ಸಂಭಾಷಣೆಯನ್ನ ಮಾಡಿದ್ದೀರಿ? ನಾಗಿನಿ, ಕಮಲಿ ಬಿಟ್ಟು. ಮೊದಲು ಮಾಡಿದ್ದು ನಾಗಿನಿ, Right. ಒಂದು 500 ಎಪಿಸೋಡ್ ಅಷ್ಟು ಬರ್ದೆ ನಾಗಿನಿಗೆ, ಓ ಡೈಲಾಗ್ ರೈಟರ್ ಆಗಿ. ರೈಟ್ ನಂತರ ವಾರಸ್ತಾರ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು, ವಾರಸ್ತಾರ. ಸುದೀಪ್ ಅವ್ರ ಯಾವ ವಾಹಿನಿಯಲ್ಲಿ, ಯಾವ ಮಾಧ್ಯಮ? ಕನ್ನಡ. ಜಿ ಕನ್ನಡ. ಜಿ ಕನ್ನಡದಲ್ಲಿ ಮೊದಲು ನಾಗಿನಿ, ನಂತರ ವಾರಸ್ತಾರಕ್ಕೆ ನಾನು ಚಿತ್ರಕಥೆ ಬರ್ದೆ, ವಾವ್. ಅದೊಂದು 100 ಎಪಿಸೋಡ್ ಬರ್ದೆ. ಅದಾದ ನಂತರ ಕಲರ್ಸ್ ಕನ್ನಡ ವಾಹಿನಿಲಿ ರಕ್ಷಾಬಂಧನ ಅಂತ ಒಂದು ಸೀರಿಯಲ್ಗೆ ಸಂಭಾಷಣೆ ಬರ್ದೆ. ಅದೊಂದು ಹತ್ರ 100 ಎಪಿಸೋಡ್ ಆಯ್ತು. ವೆರಿ ನೈಸ್. ಅದಾದ ನಂತರ ಸುವರ್ಣ ವಾಹಿನಿಯಲ್ಲಿ ಆಕಾಶ ದೀಪ ಅಂತ ಒಂದು ಧಾರಾವಾಹಿ. ವಾವ್. ಸೊ ಅದಕ್ಕೆ ಸಂಭಾಷಣೆ. ಅದಾದ ನಂತರ ಮತ್ತೆ ಜಿ ಕನ್ನಡದಲ್ಲಿ ಕಮಲಿ ಧಾರಾವಾಹಿಗೆ ಸಂಭಾಷಣೆ. ಅಂದ್ರೆ ಕೊನೆಯಲ್ಲಿ 100 ಎಪಿಸೋಡ್ ಮಾತ್ರ ನಾನ್ ಬರ್ದಿದ್ದು. ಮುಂಚೆ ಎಲ್ಲ ತುಂಬಾ ವರ್ಷ ಬೇರೆಯವರು ಸತ್ಯಕ್ಕೆ ಏನೋರು ಬರೀತಾ ಇದ್ರು. ಇದ್ರಲ್ಲಿ ನಾಗಿಣಿ, ಆಕಾಶದೀಪ ಮತ್ತೆ ಕಮಲಿಗೆ ಮೂರಕ್ಕೂ ಹಯವದನ ಸರ್ ಡೈರೆಕ್ಟ್. ಅವರ ಜೊತೆ ಒಡನಾಟ ಹೇಗಿತ್ತು? ಲೈಕ್ ಅವರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂಚೂರು ಹಂಚ್ಕೋಬೋದಾ?
ಖಂಡಿತ. ಹೈವಂದನಾ ಸರ್ ಅವ್ರ ಪ್ರೊಡಕ್ಷನ್ ಇಂದಾನೇ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಓಕೆ. ಸೊ 2 ವರ್ಷಗಳ ಕಾಲ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ಮೇಲೆ ನನ್ಗೆ ಧಾರಾವಾಹಿದು ABCD ಗಳೆಲ್ಲ ಪರಿಚಯ ಆಯ್ತು. ಅದಾದ ನಂತರ ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಅವರು ಆಕಾಶದೀಪಗೆ ತಗೊಂಡ್ರು ನನ್ನ. ಓಕೆ. ಆಕಾಶದೀಪ ಒಂದು 100 ಎಪಿಸೋಡ್ ಬರದೆ, ಬಟ್ ಆ ಪ್ರಾಜೆಕ್ಟ್ ವೈಂಡ್ ಅಪ್ ಆಯ್ತು. ಓಕೆ. ಅದಾದ ನಂತರ ನಂದು ಅದೇ ಸಮಯದಲ್ಲಿ ಮದ್ವೆನೂ ಆಯ್ತು. ನನ್ಗೆ ಜಾಸ್ತಿ ಕಮಿಟ್ಮೆಂಟ್ ಕೊಡಕ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಆ ಟೈಮಲ್ಲಿ ಕಮಲಿ ಧಾರಾವಾಹಿ ಬೇರೆಯವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನ, ಹೈವದನಾ ಸರ್ ಟೇಕ್ ಓವರ್ ಮಾಡ್ಕೊಂಡಿದ್ರು. ಓಕೆ. ಸೊ ಅವಾಗ ಅದಕ್ಕೂ ನಾನು 100 ಎಪಿಸೋಡ್, ಕೊನೆಯಲ್ಲಿ 100 ಎಪಿಸೋಡ್ ನಾನು ಬರ್ದೆ. ವೆರಿ ನೈಸ್. ಸೊ ಬೇಸಿಕಲಿ ನನ್ನ ಮುಕ್ಕಾಲು ಧಾರಾವಾಹಿಯ ಅನುಭವಗಳೆಲ್ಲ ಆ ಪ್ರೊಡಕ್ಷನ್, ಅವರ ಹೈವದನಾ ಸರ್ ಪ್ರೊಡಕ್ಷನ್ ಟೀಮ್ ಜೊತೆನೆ ಆಗಿರೋದು. ವೆರಿ ನೈಸ್, ವೆರಿ ನೈಸ್. ಸೊ ಅದ್ರ ಜೊತೆಗೆ ಜೀ ಕನ್ನಡ ಫಿಕ್ಷನ್ ಟೀಮ್ ಅಲ್ಲಿ ಕೂಡ ತುಂಬಾ ಜನ ನನ್ಗೆ, ನವಿಲ್ಗರಿ ಸೋಮು ಇರ್ಬೋದು, ಫಿಕ್ಷನ್ ಹೆಡ್ ಆಗಿದ್ದ ವರ್ಷ ಅವರು, ಆಮೇಲೆ ಹರ್ಷಪ್ರಿಯ, ಎಲ್ಲರೂ ಕೂಡ ಗೈಡ್ ಮಾಡಿದ್ದಾರೆ. ಯಾಕೆಂದ್ರೆ ನಾನು ಅವಾಗ ಬಿಗಿನರ್, ಗೊತ್ತಿರ್ಲಿಲ್ಲ, ಅದ್ರ ಒಳ ಹೊರಗುಗಳು ಗೊತ್ತಿರ್ಲಿಲ್ಲ. ಸೊ ಎಲ್ಲಾರು ಅವರವರ ಪ್ರೊಫೆಷನಲ್ ಅಡ್ವೈಸ್ ಗಳನ್ನು ಕೊಟ್ಟು ನನ್ನ ಟೆಲಿವಿಷನ್ ಕೆರಿಯರ್ ನ ರೂಪಿಸಕ್ಕೆ ಬಹಳ ಸಹಾಯ ಮಾಡಿ. ವೆರಿ ನೈಸ್. ನಿಮ್ಗೆ ಯಾವತ್ತಾದ್ರೂ ಲೈಕ್ ಇದು ಡೈಲಾಗ್ ಒಂದೇ ಅಲ್ಲ, ಲೈಕ್ ನಾನು ಕೂಡ ಒಂದು ಕಥೆನ ಬರೀಬಹುದು, ನಾನು ಕೂಡ ಒಂದು ನಿರ್ದೇಶನ ಮಾಡ್ತೀನಿ ಅಂತ ಯಾವತ್ತಾದ್ರೂ ಮನ್ಸಿನಲ್ಲಿ ಅನ್ಸಿದ್ದುಂಟಾ? ಸ್ಕ್ರೀನ್ ಪ್ಲೇ 1-2-3 ಮಾಡಿ ಇಟ್ಕೊಂಡಿದೀನಿ ನಾನು, ಕೆಲವೊಂದು. ಬಟ್ ಅದೆಲ್ಲ ತುಂಬಾ ರಫ್ ವರ್ಕ್, ಅದೆಲ್ಲ ರೈಟ್, ತುಂಬಾ ಅಬ್ಸ್ಟ್ರಾಕ್ಟ್ ಆಗಿದೆ. ಅದೆಲ್ಲ ನಾನು ಏನೋ ಡೆವಲಪ್ ಮಾಡಿಲ್ಲ. ನಿರ್ದೇಶನದ ಬಗ್ಗೆ ಆಕ್ಚುಲಿ ಅವತ್ತು ಯೋಚನೆ ಮಾಡಿಲ್ಲ, ಯಾಕೆಂದ್ರೆ ಅದು ಬಹಳ ಸಮಯ ಮತ್ತೆ ಪರಿಶ್ರಮ ಎರಡನ್ನೂ ಬೇಡವಂತ ಕೆಲಸ. ಸದ್ಯಕ್ಕೆ ನನಗಿರೋ ಕಮಿಟ್ಮೆಂಟ್ಸ್ ಇದ್ರಲ್ಲಿ ನಾನು ರೈಟರ್ ಆಗಿ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬಲ್ಲೆ. ರೈಟ್. ನಿರ್ದೇಶನ ಮಾಡಕ್ಕೆ ಧೈರ್ಯ ಬಂದ ದಿವಸ ಖಂಡಿತ ತುಂಬಾ ದೂರದ ಆ ದಿನಗಳು ಬರ್ಲಿ ನಿಮ್ಗೆ ಆದಷ್ಟು ಬೇಗ ಅಂತ ಕೇಳ್ಕೊತೀನಿ. ನೀವ್ ಇಷ್ಟು ಸೀರಿಯಲ್ ಗಳಲ್ಲೆಲ್ಲ ಮಾಡಿದಿರಿ, ಸಂಭಾಷಣೆ ಬರೆದೆ, ಯಾವ್ದು ನಿಮ್ಗೆ ತುಂಬಾ ಹತ್ರವಾಗಿರುವಂತದ್ದು, ಇಂಥ ಧಾರಾವಾಹಿ ನನ್ಗೆ ಮನ ಮುಟ್ಟೋ ಹಾಗಿದೆ, ಈ ಡೈಲಾಗ್ಸ್ ನಾನಾ ಬರ್ದಿದ್ದು ಅನ್ನೋ ರೀತಿನಲ್ಲಿ ನನ್ಗೆ ಒಂಥರ ಖುಷಿಯನ್ನ ತಂದ್ಕೊಟ್ಟಿದೆ, ಮತ್ತೆ ಆಡಿಯನ್ಸ್ ಕೂಡ ಮೆಚ್ಚುಗೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದಿದ್ರೆ ಅದ್ರ ಬಗ್ಗೆ ಒಂಚೂರು ಹಂಚ್ಕೋತೀರಾ? ಖಂಡಿತ. ನನ್ನ ತುಂಬಾ ಪರ್ಸನಲ್ ಫೇವ್ರೇಟ್ ಅಂದ್ರೆ ನಾಗಿಣಿ ಧಾರಾವಾಹಿಯಲ್ಲಿ ಒಂದು ಸ್ವಾಮೀಜಿ ಪಾತ್ರ ಇತ್ತು. ಸೊ ಸ್ವಾಮೀಜಿ ಪಾತ್ರಕ್ಕೆ ಬರೆಯುವಾಗೆಲ್ಲ ನನಗೆ ಗೊತ್ತಿಲ್ಲದಂಗೆ ನನಗ ಸ್ಪಿರಿಚುವಲ್ ಅಥವಾ ಆ ಪಾತ್ರಕ್ಕೆ ಬೇಕಿದ್ದ ಭಾವ ಬೇರೆ ಎಲ್ಲದಕ್ಕಿಂತ ತುಂಬಾ ಸಹಜವಾಗಿ ಬರೋದು. ವಾವ್. ಸೊ ನನಗೆ ಅವ್ರ ಪಾತ್ರಕ್ಕೆ ಬರೆಯುವಾಗ ನಾನು ತುಂಬಾ ಅಂದ್ರೆ ಬೇರೆ ತರಾನೇ ಇರ್ತಿತ್ತು ನನ್ನ ಇನ್ವಾಲ್ವ್ಮೆಂಟ್ ಲೆವೆಲ್. ನನ್ಗೆ ತುಂಬಾ ಆಸೆಯಾಗಿ ಬರೀತಾ ಇದ್ದೆ, ನಾನು ತುಂಬಾ ಎಫರ್ಟ್ ಹಾಕ್ತೆ ನನ್ನ ಸೀನ್ಗಳು ಬರೀತಾ ಇದ್ದೆ ಅವ್ರ ಪಾತ್ರ ಬಂದಾಗ ಮಾತ್ರ. ಸೊ ನಂಗೆ ನಾಗಿಣಿಯಲ್ಲಿ ಅವರ ಪಾತ್ರ, ಸ್ವಾಮೀಜಿ ಪಾತ್ರ ಬಹಳ ಇಷ್ಟ. ಆಮೇಲೆ ಒಬ್ಬ ಮಂತ್ರವಾದಿಯ ಸ್ವಲ್ಪ ಕಾನ್ ಕ್ಯಾರೆಕ್ಟರ್. ರೈಟ್. ಆ ಕಾನ್ ಕ್ಯಾರೆಕ್ಟರ್ಗೂ ನಾನ್ ಸ್ವಲ್ಪ ಒಂಥರ ವಿಕೆಡ್ ಆಗಿ ಯೋಚನೆ ಮಾಡಕ್ ನಿಂತ್ರೆ ನಾನು ತುಂಬಾ ಪ್ರೋ ಆಗಿ ವಿಕೆಡ್ ಆಗಿ ಯೋಚನೆ ಮಾಡಬಲ್ಲೆ. ಐ ಡೋಂಟ್ ನೋ ಇಟ್ಸ್ ಅ ಕ್ವಾಲಿಟಿ ಆರ್ ಅ ಕಂಪ್ಲೇಂಟ್, ಇಟ್ಸ್ ಅ ಗಿಫ್ಟ್ ಫ್ರಮ್ ಅ ಗಾಡ್ ಅಂತ ಹೇಳ್ಬೋದು. ನನಗೆ ಕಾನ್ ಬರೆಯಕ್ ಇಷ್ಟ, ಬಟ್ ತುಂಬಾ ಬರೆಯಕ್ ಅವಕಾಶ ಸಿಕ್ಕಿಲ್ಲ. ಆಕ್ಚುಲಿ ಇನ್ನೊಂದು ಬಾರಸ್ದಾರಾಗೆ ಬರೆಯುವಾಗ ಡೈರೆಕ್ಟರ್ ತುಂಬಾ ತಮಾಷೆ ಹೇಳಿದ್ರು. ಸೊ ಹಾಗೆ ನನಗೆ ಆತರ ಇದ್ದಾಗ ತುಂಬಾ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಓಡತ್ತೆ. ಅದು ಬಿಟ್ರೆ ಅರ್ಜುನ್ ಮತ್ತೆ ನಾಗಿಣಿ, ನಮ್ಮ ದೀಪಿಕಾ ದಾಸ್ ಹೀರೋಯಿನ್ ಆಗಿದ್ರು, ಅರ್ಜುನ್ ಹೀರೋ ಆಗಿದ್ರು. ಅವರಿಬ್ರು ಮಧ್ಯದ ಕೆಲವು ರೊಮ್ಯಾನ್ಸ್ ಸನ್ನಿವೇಶಗಳು ನನಗೆ ನಾನ್ ಬರ್ದಿರೋ ಸೀನ್ಗಳಲ್ಲಿ ತುಂಬಾ ಇಷ್ಟ. ವೆರಿ ನೈಸ್. ಅದು ತುಂಬಾ ಆಡಿಯನ್ಸ್ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು. ಯಾಕಂದ್ರೆ ನನ್ನ ಅತ್ತೆ ಸೀರಿಯಲ್ ಫಾಂಡ್, ಅವರು ನಾಗಿಣಿನ ಎಲ್ಲೂ ನೀವು ನಂಗೆ ಡಿಸ್ಟರ್ಬ್ ಮಾಡ್ಬಿಡಿ, ನಾನು ನಾಗಿಣಿ ಬರುತ್ತೆ ಅಂತ ಟರ್ನ್ ಆನ್ ಮಾಡ್ಕೊಂಡು ಟಿವಿನ ನೋಡ್ತಾ ಇದ್ರು. ಈಗ್ಲೂ ಕೂಡ ನಾನು ಬರುವಾಗ ಹೇಳ್ಕಳ್ಸಿದ್ರು ನಾಗಿಣಿ ಬಗ್ಗೆ ಕೇಳ್ಬೇಕು ನೀನು ಅಂತ. ಸೊ ಅದು ಅರ್ಜುನ್ ಮತ್ತೆ ದೀಪಿಕಾ ನಡುವೆ ಕಾನ್ವರ್ಸೇಷನ್ ನಾವು ಕೂಡ ಎಷ್ಟೊಂದು ಎಪಿಸೋಡ್ ನೋಡಿದೀವಿ. ಅದು ರಿಯಲಿ ನನ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಆ ಡೈಲಾಗ್ಗಳು ತುಂಬಾನೇ ಕಷ್ಟ ಅನ್ಸ್ತು. ಬಟ್ ನಿಮ್ಗೆ ಆ ರೊಮ್ಯಾಂಟಿಕ್ ವೇಯಲ್ಲಿ ಏನು ಉತ್ತೇಜನ ಆಯ್ತು ಮಾಡ್ಲಿಕ್ಕೆ ಅಂತ? ನಾನ್ ಅದು ಏನಂದ್ರೆ ಇದು ನಾರ್ಮಲ್ ರೊಮ್ಯಾನ್ಸ್ ಅಲ್ಲ ಅವರಿಬ್ರು, ಯಾಕೆಂದ್ರೆ ಅವಳು ಒಂದು ಹಾವು, ರೈಟ್, ಸೊ ಅವನು ಮನುಷ್ಯ, ರೈಟ್. ಇದು ಎರಡನ್ನು ಮನ್ಸಲ್ಲಿ ಇಟ್ಕೊಂಡು ಕಾಂಟ್ರಾಸ್ಟ್ ಅಲ್ಲಿ ಬರಿಬೇಕಲ್ಲ, ಆವಾಗ ನನಗೆ ಒಂಥರ ಒಂದು ಚಾಲೆಂಜ್ ಬರೋದು. ಕರೆಕ್ಟ್. ಆಮೇಲೆ ಇದ್ರ ಜೊತೆಗೆ ಇನ್ಪುಟ್ಸ್ ಕೂಡ ಕೊಡ್ತಾ ಇದ್ರು, ಚಾನಲ್ ಇಂದ ಇನ್ಪುಟ್ಸ್ ಬರೋದು, ನಮ್ಮ ಡೈರೆಕ್ಟರ್ ಇನ್ಪುಟ್ಸ್ ಕೊಡೋರು, ಎಲ್ಲರೂ ಕೂತ್ಕೊಂಡ್ ಬರ್ದಾಗ ನಮ್ಗೆ ಬೇರೆ ಬೇರೆ ಒಂದು ಡೈಮೆನ್ಷನ್ ಸಿಗುತ್ತೆ. ಈಗ ನಾನು ಒಂದೇನೋ ಯೋಚನೆ ಮಾಡಿರ್ತೀನಿ, ನನ್ನ ಸ್ಕ್ರೀನ್ ಪ್ಲೇ ರೈಟರ್ ಒಂದ್ ಇನ್ಪುಟ್ ಕೊಡ್ತಾರೆ, ನನ್ನ ಡೈರೆಕ್ಟರ್ ಒಂದು ಕೊಡ್ತಾರೆ. ಸೊ ಎಲ್ಲಾರ್ದು ಇನ್ಪುಟ್ ನಾವು ಸೇರಿಸಿದಾಗ ನಮ್ಗೆ ಒಂದು ಒಟ್ಟಾರೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಸೊ ನಾವೆಲ್ಲರೂ ಸೇರ್ಕೊಂಡು ಸೀನ್ ಬರ್ದಾಗ ನಮ್ಗೆ ಒಬ್ಬ ರೈಟರ್ ಆಗಿ ಯು ಗೆಟ್ ಮೋರ್ ಇನ್ಸೈಟ್ಸ್ ಅಂತ ಹೇಳ್ಬೋದು. ಆ ಇನ್ಸೈಟ್ಸ್ ನಮ್ಗೆ ಹೆಲ್ಪ್ ಆಗೋದು. ಫೈನಲ್ ಆಗಿ ನೀವು ಸೀನ್ ಏನ್ ನೋಡ್ತೀರಾ
ಅದ್ರಲ್ಲಿ ಇಷ್ಟು ಜನದ್ದು ಶ್ರಮ ಇರುತ್ತಲ್ಲ, ರೈಟ್, ಪರಿಶ್ರಮ ಇರುತ್ತೆ. ಪ್ರಾಬಬ್ಲಿ ಎವ್ರಿಥಿಂಗ್ ಆಡ್ಸ್ ಅಪ್ ಅಂತ ಅನ್ಸುತ್ತೆ. ಸುಮಾರು ಎಷ್ಟು ಸಮಯ ತಗೋಬಹುದು ಒಂದು ಡೈಲಾಗ್ ನ ಬರೆಯೋದಕ್ಕೆ? ಲೈಕ್ ನಿಮ್ಗೆ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಿದ್ರು ಅಥವಾ ಆನ್ ಸ್ಪಾಟ್ ಮಾಡ್ತಿದ್ರು? ಎರಡನ್ನೂ ಮಾಡಿದಿದೆ. ರೈಟ್. 90% ಆಫ್ ದ ಟೈಮ್ ಸ್ಕ್ರೀನ್ ಪ್ಲೇ ಬಂದ್ಬಿಡುತ್ತೆ ರೆಡಿ ಆಗಿ. ಓ, ಆಲ್ರೆಡಿ ನಮ್ಮ ಹತ್ರ ಸ್ಕ್ರೀನ್ ಪ್ಲೇ ಇದ್ರೆ ಒಂದು ಸೀನ್ ನ ಒಂದು 30 to 40 minutes ಅಲ್ಲಿ ಬರೀಬಹುದು. ಓಕೆ. ಒಂದು 3-4 ನಿಮಿಷದ ಸೀನೆ ಬರೀಬಹುದು. ಸೊ ನೀವು ಬರ್ದು ಏನಾದ್ರು ಕರೆಕ್ಷನ್ ಮಾಡಿ ಈ ತರ ಅಲ್ಲ ಆತರ ಅಂತ ಆತರ ಆಗಿದ್ದುಂಟಾ? ಅದು ಆಗಿದೆ. ಯಾಕೆಂತಂದ್ರೆ ಡಿಪೆಂಡಿಂಗ್ ಈಗ ಶೂಟಿಂಗ್ ನಡೆಯುವಾಗ ಅಲ್ಲಿ ಕೆಲವು ಪರಿಸ್ಥಿತಿಗಳು ಬದಲಾಗುತ್ತೆ. ಕೆಲವು ಆರ್ಟಿಸ್ಟ್ ಗಳು ಬರ್ದೇ ಹೋಗ್ಬೋದು. ರೈಟ್. ಆಗ ಕೆಲವೊಂದಷ್ಟು ಬದಲಾವಣೆಗಳನ್ನ ದೃಶ್ಯಕ್ಕೆ ಮಾಡ್ಕೋಬೇಕಾಗ್ಬೋದು. ರೈಟ್, ರೈಟ್. ಇನ್ನೊಂದು ಆನ್ ಸ್ಪಾಟ್, ಈಗ ಯಾವ್ದೋ ಒಂದು ಸೀನ್ ಪ್ಲಾನ್ ಆಗಿರತ್ತೆ, ಎಲ್ಲಾನು ಪ್ಲಾನ್ ಆಗೇ ಆಗೋದಿಲ್ಲ, ಪ್ಲಾನಿಂಗ್ ಇಲ್ಲದೆ ಏನು ನಡೆಯಲ್ಲ. ಬಟ್ ಒಂದೊಂದ್ ಸತಿ ಏನೋ ಎಮರ್ಜೆನ್ಸಿ ಬಂದ್ಬಿಟ್ಟು ಯಾರೋ ಆರ್ಟಿಸ್ಟ್ ಬರಕ್ ಆಗಿರಲ್ಲ, ಇನ್ಯಾರೋ ಆರ್ಟಿಸ್ಟ್ ರೆಡಿ ಇರ್ತಾರೆ. ಸೊ ನಾವಾಗ ಆ ಸೀನ್ ಬಿಟ್ಟು ಇನ್ಯಾವುದೋ ಸೀನ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟೆಂಟ್ ಆಗಿ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಸೀನ್. ಅವಾಗ ಇಷ್ಟಿಷ್ಟು ಜನ ಆರ್ಟಿಸ್ಟ್ ಇದಾರೆ ಮೇಡಮ್, ಇವತ್ತು ಏನಾದ್ರು ಒಂದು ಸೀನ್ ಬರ್ಕೊಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅವಾಗ ನಾವೇನೆ ಒಂದು ಕಾಲ್ಪನಿಕ ಸನ್ನಿವೇಶ, ಅದು ಕೂಡ ಅವರು ಇನ್ಪುಟ್ ಕೊಟ್ಟಿರ್ತಾರೆ, ಸೃಷ್ಟಿ ಮಾಡ್ಕೋಬೇಕು. ಇನ್ಸ್ಟೆಂಟ್ ಆಗಿ ಒಂದು ಸೀನ್ ಬರ್ದ್ ಕೊಡ್ತೀವಿ. ಯಾಕೆಂದ್ರೆ ಆರ್ಟಿಸ್ಟ್ ಇದ್ದಾಗ ಅವ್ರ ಡೇಟ್ ವೇಸ್ಟ್ ಆಗ್ಬಾರ್ದಲ್ಲ. ಸೊ ಶೂಟಿಂಗ್ ಮಾಡ್ತಾರೆ. ಆ ತರದ್ದು ಆಗಿದ್ದಿದೆ, ಬಟ್ ಬಹುತೇಕ ಆಗಲ್ಲ. ತುಂಬಾ ಪಾಪ್ಯುಲರ್ ಆಗಿ ಆಡಿಯನ್ಸ್ ಇದನ್ನ ಮೆಚ್ಚುಗೆ ಮಾಡ್ಕೊಂಡು ಫೀಡ್ಬ್ಯಾಕ್ ನ ಕೊಟ್ಟಿರುವಂತಹ ಸೀರಿಯಲ್ಸ್ ಯಾವ್ದು ಅಂತ ಏನಾದ್ರು ನೆನಪಿದ್ಯಾ? ನನಗೆ ಜಾಸ್ತಿ ಫೀಡ್ಬ್ಯಾಕ್ ಬಂದಿರೋದು ನಾಗಿಣಿಗೆ. ನಾಗಿಣಿಯಲ್ಲ, ರೊಮ್ಯಾನ್ಸ್ಗೆ. ರೈಟ್. ಫ್ರೆಂಡ್ ನನ್ನ ಒಂದು 2-3 ಜನ ವೀಕ್ಷಕರು ರೆಗ್ಯುಲರ್ ಆಗಿ ಅರ್ಜುನ್ ದೀಪಿಕಾದು ರೊಮ್ಯಾಂಟಿಕ್ ಸೀನ್ ಬಗ್ಗೆ ಯಾವಾಗ್ಲೂ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋರು. ಖಂಡಿತ. ಅದಾದ್ಮೇಲೆ ರಕ್ಷಾ ಬಂಧನಾಗೆ 1-2-3 ಇದೇ ತರ ಪ್ರಪೋಸ್ ಮಾಡೋ ಸೀನ್ ಗಳೆಲ್ಲ ಇತ್ತು. ಅದಕ್ಕೆ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು. ರೈಟ್, ರೈಟ್, ರೈಟ್. ಸೊ ಈ ಚಲನಚಿತ್ರ ನಟರಾಗಿರಬಹುದು, ರಂಗ ಕಲಾವಿದರಾಗಿರಬಹುದು, ಯಾವುದೇ ರೀತಿನಲ್ಲಿ ಹೆಸರಾಂತ ಹಿರಿಯ ನಟರಾಗಿರಬಹುದು ಅಥವಾ ಆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಒಡನಾಟ ನಿಮ್ಮಲ್ಲಿ ಇದ್ರೆ ನಮ್ಮೊಂದಿಗೆ ಒಂಚೂರು ಹಂಚ್ಕೋಬೋದಾ? ಒಡನಾಟ ಅನ್ನಕ್ಕಿಂತ ನಾನು ಕಿರುತೆರೆಯಲ್ಲಿ ನಾನು ತುಂಬಾ ಇಷ್ಟಪಡುವ ನಿರ್ದೇಶಕರು TN ಸೀತಾರಾಮ್ ಅವರು. ವೆರಿ ನೈಸ್. TN ಸೀತಾರಾಮ್ ಅವರು ಮಾಯಾಮೃಗದಿಂದಾನೇ ನಮ್ಗೆಲ್ಲರಿಗೂ ಧಾರಾವಾಹಿಗಳ ಬಗ್ಗೆ ಒಂದು ಆಸಕ್ತಿ ಬಂದಿದ್ದು, ಅಭಿರುಚಿ ಬಂದಿದ್ದು. ಖಂಡಿತ ನಾವು ಕೂಡ ಅದರಲ್ಲಿ ಭಾಗಿ. ಯಾಕಂದ್ರೆ ಮಾಯಾಮೃಗ ಬಂದ ತಕ್ಷಣ ಸ್ಕೂಲಿಂದ ಬಂದಿದ್ದೋ ತಡ ಬ್ಯಾಗ್ ಎಸ್ಬಿಟ್ಟು ಮಾಯಾಮೃಗ ನೋಡ್ಲಿಕ್ಕೆ ಕುತ್ಕೋತಾ ಇದ್ವಿ. ಸೊ ಆವಾಗ ನಾವೆಲ್ಲ ಅವ್ರನ್ನ ದೂರದಿಂದ ಅಭಿಮಾನಿಗಳಾಗಿ ನೋಡ್ತಾ ಇದ್ವಿ. ಅವ್ರು ಯಾವಾಗ ಫೇಸ್ಬುಕ್ ಬಂದ್ರು, ರೈಟ್, ತುಂಬಾ ಬೇಗ ನಮ್ಗೆ ಆಕ್ಸೆಸಿಬಲ್ ಅಂತ ಅನ್ಸಕ್ ಶುರು ಆಯ್ತು. ಮತ್ತೆ ನಾನು ಅವ್ರನ್ನ ಫ್ರೆಂಡ್ ಆಗಿ ಆಡ್ ಮಾಡ್ಕೊಂಡಾಗ ಫೇಸ್ಬುಕ್ ಅಲ್ಲಿ ರೆಸ್ಪಾಂಡ್ ಮಾಡೋರು. ಸೊ ಯಾವ್ದಾದ್ರು ಮೆಸೇಜ್ ಕಳ್ಸಿದ್ರೆ ಅದಕ್ಕೆ ಅವ್ರ ಕಡೆಯಿಂದ ಇದು ಪ್ರತ್ಯುತ್ತರ ಬರೋದು. ಆಮೇಲೆ ನಾನು ಧಾರಾವಾಹಿಗೆ ಬರೀತೀನಿ ಎಂದಾಗ ಅವರಿಂದ ಕೂಡ ನಾನು ಸಲಹೆಗಳನ್ನ ಪಡ್ಕೊಂಡಿದ್ದೀನಿ. ನಾನು ಫೇಸ್ಬುಕ್ ನಲ್ಲಿ ಯಾವ್ದಾದ್ರು ಬರಹ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಓಪನ್ ಆಗಿ ಬಂದು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿ ಬರೀತೀಯಮ್ಮ ಅಂತ ಎಂಕರೇಜ್ ಮಾಡಿದ್ದಾರೆ. ಸೊ ಸೀತಾರಾಮ್ ಸರ್ ಜೊತೆ ಒಡನಾಟ ಅಂದ್ರೆ ನಾನು ಮೀಟ್ ಕೂಡ ಮಾಡಿದೀನಿ. ಒಂದ್ 2-3 ಸತಿ ಭೇಟಿ ಮಾಡಿದೀನಿ ಮೈಸೂರಿಗೆ ಬಂದಾಗ. ಒಂದ್ಸತಿ ನಮ್ಮ ಮನೆಗೂ ಬಂದಿದ್ರು. ಸೊ ನಮ್ಮ ಮನೆಗ್ ಬಂದಾಗ ನಾನು ಎಲ್ಲಾ ರಿಲೇಟಿವ್ಸ್ ಕರೆದ್ಬಿಟ್ಟಿದ್ದೆ ಅಂದ್ಬಿಟ್ಟು. ಆಯ್ತಾನೋ ಗೊತ್ತಿಲ್ಲ. ಅದು ಯುವ ಕಲಾವಿದರಿಗೆ ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಯಾಕಂದ್ರೆ ಧಾರಾವಾಹಿಗಳಲ್ಲೆಲ್ಲ ಅವರ ಪಾತ್ರಗಳು ಕೂಡ ಹೊಸದಾಗಿ ಬಂದಕ್ಕಂತಹ ಪ್ರತಿಭೆಗಳನ್ನ ಅವರು ಪರಿಚಯಿಸ್ತಾ ಇದ್ರು ಅಂತ ಪರಿಚಯಿಸ್ತಿದ್ರು. ಆಮೇಲೆ ನಮ್ಗೊಂಥರ ಇವತ್ತು ಸೀತಾರಾಮ್ ಸರ್ ಅಂದ್ರೆ ಅದೊಂದು ಗೌರವ. ಆಮೇಲೆ ಯಾವಾಗ ಅವರು ರೆಸ್ಪಾಂಡ್ ಮಾಡ್ತಾ ಇದ್ರು ನಮ್ಗೆಲ್ಲ ಒಂಥರ ಇನ್ನೂ ಉಮೇದ್ ಸ್ಫೂರ್ತಿ ಬರೋದು. ಸೊ ಅವ್ರ ಜೊತೆ ನಾನು ಇವಾಗ್ಲೂ ಅವ್ರೇನಾರು ಫೇಸ್ಬುಕ್ ಅಲ್ಲೇನೆ ಅವ್ರ ರೆಸ್ಪಾಂಡ್ ಮಾಡಿರೋ ಮೆಸೇಜ್ಗಳು ಇರ್ಬೋದು. ಬಟ್ ಅವ್ರು ಯಾವಾಗ ರೆಸ್ಪಾಂಡ್ ಮಾಡ್ತಾರೋ ಅವಾಗ ಖುಷಿ ಆಗತ್ತಂತರ. ಸೊ ಒಡನಾಟ ಅಂದ್ರೆ ಸೀತಾರಾಮ್ ಸರ್ ಜೊತೆ ಆತರ ಒಂದು ಬಾಂಧವ್ಯ ಇದೆ. ಆಮೇಲೆ ಇನ್ನೊಂದು SN ಸೇತುರಾಮ್ ಅವರು. ನೀವೆಲ್ಲ ನೋಡಿರ್ಬೋದು, ಹಿರಿಯ ಕಲಾವಿದ್ರು. ಮಂಥನ ಇರ್ಬೋದು, ಅವ್ರ ಅನಾವರಣ ಮತ್ತು ಅವ್ರ ನಾಟಕಗಳು. ಅವರ ಸೇತುರಾಮ್ ಸರ್ ಕೂಡ ನಾನು ಫಸ್ಟ್ ಟೈಮ್ ಅವ್ರಿಗೆ ಫೇಸ್ಬುಕ್ ಅಲ್ಲೇನೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ರೆಸ್ಪಾಂಡ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಒಂದ್ಸತಿ ಮನೆಗ್ ಕರೆದಿದ್ದೆ, ಅವತ್ತು ಪಾಪ ಮನೆಗ್ ಬಂದಿದ್ರು. ಆಮೇಲೆ ಅವ್ರು ನನ್ಗೆ ಇವಾಗ ನನ್ನ ಮುಂಬರುವ ಸಣ್ಣ ಕಥೆಗಳ ಸಂಕಲನಕ್ಕೆ ಬೆನ್ನುಡಿ ಕೂಡ ಬರ್ಕೊಟ್ಟಿದ್ದಾರೆ. ಸೊ ಅದ್ ನಂಗೆ ತುಂಬಾ ಸಂತೋಷದ ವಿಷಯ. ಇನ್ನೊಂದು ಪ್ರಾಬ್ಲಿ ಮುಂದಿನ ತಿಂಗಳ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಸೇತುರಾಮ್ ಸರ್ ಬೆನ್ನುಡಿ ಇರುತ್ತೆ. ಆಮೇಲೆ ನಾನು ಪತ್ರಿಕೆಗಳಿಗೆ ಬರಿತಾ ಇದ್ದೆ, ಅಂಕಣಗಳಿಗೆ ಕೆಲವು ಬರಿತಾ ಇದ್ದೆ. ಅಂಕಣ ಅಂದ್ರೆ ರೆಗ್ಯುಲರ್ ಅಂಕಣ ಅಲ್ಲ. ಯಾವ ಪತ್ರಿಕೆಗಳಿಗೆ? ಉದಯವಾಣಿಗೆ ಬರ್ದಿದ್ದೀನಿ, ಕನ್ನಡ ಪ್ರಭಾಗ್ ಬರ್ದಿದ್ದೀನಿ. ಆಮೇಲೆ ವಿಜಯ ಕರ್ನಾಟಕ, ವಿಜಯವಾಣಿ,
ಇದೆಲ್ಲದಕ್ಕೂ ಬರೆಯುವಾಗ ಜೋಗಿ ಅವರು ಎಡಿಟರ್ ಆಗಿದ್ರು ಕನ್ನಡ ಪ್ರಭನಲ್ಲಿ. ಜೋಗಿ ಅವರು, ಆಮೇಲಿಂದ AR ಮಣಿಕಾಂತ್, ಇವರೆಲ್ಲ ನನ್ಗೆ ತುಂಬಾ ಎಂಕರೇಜ್ ಮಾಡಿ ಆಮೇಲೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನ್ಗೆ ಬರೆಯಕ್ಕೆ. ಆಮೇಲೆ ಬರೆಸಿಸ್ತಾ ಇದ್ರು, ಹೇಳಿ ಆರ್ಟಿಕಲ್ ಬರ್ಕೊಡಿ ಅಂತ ಕೇಳೋರು. ಆಮೇಲೆ ಪೃಥ್ವಿರಾಜ್ ಕವತಾರು ಅಂತ ಒಬ್ರು ಉದಯವಾಣಿ ಟೀಮ್ ಅಲ್ಲಿ. ತುಂಬಾ ಜನ ಹಿರಿಯ ಜರ್ನಲಿಸ್ಟ್ ಗಳೇ, ಇನ್ಫ್ಯಾಕ್ಟ್ ರವಿ ಬೆಳಗೆರೆ ಅವರು ಕೂಡ ಅವರ ಓ ಮನಸ್ಸಿಗೆ ಬರೆದ್ ಕಳ್ಸು ಅಂತ ಹೇಳಿ ಅವ್ರಿಗೆ. ಹೌದು, ವೆರಿ ನೈಸ್. ರವಿ ಬೆಳಗೆರೆ ಅಂತವ್ರೆ ನಿಮ್ಮನ್ನ ಕೇಳಿದ್ದಾರೆ ಅಂದ್ರೆ ಇದು ಓ ಮನಸ್ಸೆ ನಲ್ಲಿ ಒಂದು 3-4 ಉದಯ್ ಮಾರ್ಕಿನಿ ಸರ್, ರವಿ ಬೆಳಗೆರೆ ಸರ್, ಇವರೆಲ್ಲದಕ್ಕೂ ನಾನು ಎಲ್ಲ ಎಂಕರೇಜ್ ಮಾಡಿ ನನ್ಗೆ ಬರಹಗಳನ್ನ ಪ್ರಕಟ ಮಾಡಿದ್ದಾರೆ. ಆಮೇಲೆ ಶ್ರೀವತ್ಸ ಜೋಶಿ ಅವರು ನನಗೆ ಫಸ್ಟ್ ಟೈಮು ವಿಜಯವಾಣಿನಲ್ಲಿ, ವಿಜಯ್ ಕರ್ನಾಟಕದಲ್ಲಿ ನನ್ನ ವೆರಿ ಫಸ್ಟ್ ಆರ್ಟಿಕಲ್ ಪಬ್ಲಿಷ್ ಆಗೋಕೆ ಅವರೇ ಕಾರಣ. ಫಿಲಾಸಫಿ ಡೇ ಸ್ಕೂಲ್ ಅಂತ ಒಂದು ಸ್ಕೂಲ್ ಬಗ್ಗೆ ನಾನು ಆರ್ಟಿಕಲ್ ಬರೀರಿ ಅಂತ ಹೇಳಿ ಆ ಆರ್ಟಿಕಲ್ ನ ಪ್ರೂಫ್ ರೀಡ್ ಮಾಡ್ಕೊಟ್ಟು ವಿಶ್ವೇಶ್ವರ ಭಟ್ ಸರ್ಗೆ ತಲುಪಿಸಿ ಪ್ರಿಂಟ್ ಆಗೋ ತರ ಮಾಡಿದ್ರು. ಸೊ ಶ್ರೀವತ್ಸ ಜೋಶಿ ಅವರನ್ನ ಕೂಡ ನಾನು ಜ್ಞಾಪಿಸ್ಕೋಬೇಕು. ಯಾಕೆಂತಂದ್ರೆ ಅವರು ಅವಾಗ ನನ್ನ ಬರವಣಿಗೆದು ಏನೇ ಇದಾದ್ರು. ಈ ಬರವಣಿಗೆಗೆ ಏನು ಸ್ಫೂರ್ತಿ ನಿಮ್ಗೆ? ಚೇತನ ಏನು ಬರವಣಿಗೆಗೆ ಬರ್ಲಿಕ್ಕೆ? ಅದು ಹೇಳೋದ್ ಗೊತ್ತಿಲ್ಲ. ಸ್ಫೂರ್ತಿ ಅಂತೇನು ಇಲ್ಲ, ಎಲ್ಲ ನಮ್ ಸುತ್ತಮುತ್ತ ನಡೆಯೋದೇ ಸ್ಫೂರ್ತಿ, ದಿನನಿತ್ಯದ ಬದುಕೆ. ಸೊ ಕಾದಂಬರಿಗಳಾಗಿರ್ಬಹುದು ಅಥವಾ ಯಾವ್ದಾದ್ರು ಲೇಖನಿಗಳನ್ನ ನೀವು ಓದೋ ಅಭ್ಯಾಸ ಏನಾದ್ರು ಇಟ್ಕೊಂಡಿದ್ರ? ಚಿಕ್ಕ ವಯಸ್ಸಿಂದಾನೇ ನಮ್ಮಮ್ಮ ನಮ್ಗೆ ತುಂಬಾ ಓದೋ ಹವ್ಯಾಸ. ಅಪ್ಪ ಅಮ್ಮ ಇಬ್ರುನುವೆ ಚಂಪಕ, ಬಾಲಮಂಗಳ, ತರಂಗ, ಸುಧಾ. ಆಮೇಲೆ ನಮ್ಮ ಮನೆಯಲ್ಲಿ ಈ ಏಜ್ ಅಪ್ರಾಪ್ರಿಯೇಟ್ ಲಿಟ್ರೇಚರ್ ಅಂತೆಲ್ಲ ಏನು ಇರ್ಲಿಲ್ಲ. ಲಂಕೇಶ್ ಪತ್ರಿಕೆಯಿಂದ ಹಿಡಿದು ಎಲ್ಲಾ ತಂದ್ಕೊಡೋರು. ನಾನ್ ಲಂಕೇಶ್ ಪತ್ರಿಕೆ ಓದಿದಾಗ ಫಸ್ಟ್ ಟೈಮ್ ನನ್ಗಿನ್ನ 4-5 ವರ್ಷ. ಮನೇಲಿ ಇಂಥದ್ದು ಓದ್ಬೇಡ ಅಂತ ಹೇಳ್ತಾನೆ ಇರ್ಲಿಲ್ಲ. ಸೊ ನಾನು ನನ್ನ ತಮ್ಮ ಇಬ್ರಿಗೂ ಅದೇ ತರ ಎಕ್ಸ್ಪೋಜರ್ ಸಿಕ್ಕಿದ್ದು. ಚಿಕ್ಕ ವಯಸ್ಸಿಂದಾನೇ ಕನ್ನಡ ಲಿಟ್ರೇಚರ್ಗೆ, ಇಂಗ್ಲಿಷ್ ಲಿಟ್ರೇಚರ್ ಎರಡಕ್ಕೂ. ನನ್ನ ತಮ್ಮ ಇಂಗ್ಲಿಷ್ ಅಲ್ಲೂ ಬರೀತಾನೆ. ಸೊ ನಿಮ್ಗೆ ನಮ್ಮ ಮುಂದೆ ಕಾಣ್ತಾ ಇದೆ ಹಲವಾರು ಪುಸ್ತಕಗಳಿದೆ. ಸೊ ಈ ಪುಸ್ತಕಗಳ ಲೇಖಕರು ನೀವು. ಸೊ ಅದರ ಅನುಭವನ ಒಂಚೂರು ನಮ್ ಜೊತೆ ಹಂಚ್ಕೊಂಡ್ರೆ ಖುಷಿ ಆಗ್ಬಿಡತ್ತೆ. ಖಂಡಿತ. ನಾನು ಫಸ್ಟ್ ಪುಸ್ತಕ ಬರ್ದಿದ್ದು 2004ರಲ್ಲಿ ಪನ್ನೀರ್ ಅಂತ ಒಂದು ಕವನ ಸಂಕಲನ. ಪನ್ನೀರ್ ಓಕೆ. ಅದು ಅದ್ರ ಬಗ್ಗೆ ಅದು ನಾನು ಸ್ಟೂಡೆಂಟ್ ಆಗಿದಾಗ ಸುಮ್ನೆ ಒಂದ್ ಡೈರಿನಲ್ಲಿ ಎಲ್ಲಾ ಕಡೆ ಪದ್ಯ ಬರೆಯೋ ಹುಚ್ಚು ಅವಾಗ. ಸುಮ್ನೆ ಎಲ್ಲಾ ಕಡೆ ಒಂದ್ ಪದ್ಯ ಬರ್ದಿಡ್ತಾ ಇದ್ದೆ. ನನ್ನ ತಮ್ಮ 1 ಲೈನರ್ ಬರ್ದಿಡೋನು ಪನ್ಗಳೆಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲೆಲ್ಲೋ ಬರ್ದಿಡೋ ಬದಲು ಒಂದ್ ಪುಸ್ತಕ ಆಗಿ ಯಾಕೆ ಮಾಡ್ಬಾರ್ದು? ನಾವಿಬ್ರು ಸ್ಟೂಡೆಂಟ್ಸ್ ಅವಾಗ. ನಮ್ಮಿಬ್ರನ್ನ ಎಂಕರೇಜ್ ಮಾಡಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಅಚ್ಚ ಹಾಕ್ಸಿದ್ರು. ಪನ್ನೀರ್ ಅಂದ್ರೆ ನನ್ನ ಕವನಗಳು, ಪನ್ನೀರ್ PUN ಇಂಗ್ಲಿಷ್ ಪನ್ನೀರ್ ತಮ್ಮನ 1 ಲೈನರ್ಸ್ ಮಾಡಿ ಫಸ್ಟ್ ಬುಕ್ ಅದು. ಅದಾದ್ಮೇಲೆ ಜಿಡ್ಡು ಕೃಷ್ಣಮೂರ್ತಿ ಅವ್ರ ಫೌಂಡೇಶನ್ ಇಂದ ಒಂದು ಅನುವಾದಕ್ಕೆ ಆಹ್ವಾನ ಬಂತು. ಜಿಡ್ಡು ಕೃಷ್ಣಮೂರ್ತಿ ಅವ್ರದೊಂದು ಬುಕ್ಲೆಟ್, ಸಣ್ಣ ಪುಸ್ತಕ, ಆಯ್ಕೆಯ ನಿರಾರ್ಥಕತೆ ಅಂತ. ಆ ಪುಸ್ತಕನ ನಾನು ಅನುವಾದ ಮಾಡ್ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ ವ್ಯಾಲಿ ಫೌಂಡೇಶನ್ ಲೈಬ್ರರಿನಲ್ಲಿ ಅದು ಸಿಗತ್ತೆ, ಬೇಕಿದ್ರೆ ಅಲ್ಲಿ ತಗೋಬಹುದು. ಆಮೇಲೆ ಕಾಫಿ ಬ್ರೇಕ್ ಅಂತ ರಂಗರಾಜ್ ಚಕ್ರವರ್ತಿ ಅಂತ ನಮ್ಮ ಸ್ನೇಹಿತರು, ಅವರು ಇಂಗ್ಲಿಷ್ ಅಲ್ಲಿ ಒಂದಿಷ್ಟು ಲಘು ಪ್ರಬಂಧಗಳನ್ನ, ಕನ್ನಡದಲ್ಲಿ ಲಘು ಪ್ರಬಂಧಗಳನ್ನ ಬರೆದಿದ್ರು. ನಾನು ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದೆ. ಸೊ ಕಾಫಿ ಬ್ರೇಕ್ ನಂತರ ಬಂದಿದೆ ಇದು ಅಪಾರ್ಥ ಮಂಜರಿ ಪುಸ್ತಕ. ಇದು ಕೂಡ ಫೇಸ್ಬುಕ್ ಅಲ್ಲಿ ನಾನು ಸುಮ್ನೆ ಟೈಮ್ ಪಾಸ್ಗೆ ಅಂತ 1 ಲೈನರ್ಸ್ ಬರೀತಾ ಇದ್ದೆ. ಆಮೇಲೆ ನನ್ ಸುಮಾರು ಜನ ಫ್ರೆಂಡ್ಸ್ ಇದನ್ನ ನೀವು ಪುಸ್ತಕ ಮಾಡ್ಬೋದಲ್ಲ ಅಂತ ಹೇಳಿದ್ಮೇಲೆ ಫೇಸ್ಬುಕ್ ಅಲ್ಲಿ ಬರೆಯೋದನ್ನ ನಿಲ್ಸಿ ಬೇರೆ ನಾನು ಸಪರೇಟ್ ಆಗಿ ಬರೆಯಕ್ ಶುರು ಮಾಡಿ ಅಪಾರ್ಥ ಮಂಜರಿ ಅಂತ ಮಾಡಿ, ಇದಕ್ಕೂ ತುಂಬಾ ಜನ ಹಿರಿಯರು ನನಗೆ ಮೆಚ್ಚು ನುಡಿ ಅಂತ ಮುನ್ನುಡಿ ಪುಸ್ತಕದಲ್ಲಿ ಇರೋದು 1 ಲೈನರು, ನಾವು ಮೆಚ್ಚು ನುಡಿನೂ 1 ಲೈನರ್ ಕೊಡ್ತೀವಿ ಅಂತ ಸೀತಾರಾಮ್ ಸರ್, ರೋಹಿತ್ ಚಕ್ರತೀರ್ಥ, ಕೆ ತ್ಯಾಗರಾಜ್ ಅವರು, ಕವಿರಾಜ್ ಅವರು, ನಮ್ಮ ನವೀನ್ ಕೃಷ್ಣ ಆಕ್ಟರ್, ಮತ್ತೆ ಜರ್ನಲಿಸ್ಟ್ ವಿಜೇಂದ್ರ ರಾವ್ ಅವರು, ರೇಖಾ ರಾಣಿ ಮೇಡಮ್, ಎಲ್ಲಾರು ಕೂಡ ಇದಕ್ಕೆ ಮೆಚ್ಚು ನುಡಿ. ತಮ್ಮೆಲ್ಲಮ್ಮ ಇವರು ಸಿದ್ಲಿಂಗು ಡೈರೆಕ್ಟರ್ ವಿಜಯ್ ಪ್ರಸಾದ್ ಸರ್ ಎಲ್ಲ ಒಂದೊಂದೇ ಲೈನ್ ಬರ್ಕೊಟ್ಟಿದ್ದಾರೆ. ವೆರಿ ನೈಸ್, ಕಂಗ್ರಾಚುಲೇಷನ್ಸ್ ಮೇಡಮ್. ನನ್ಗೆ 12 ಜನ ಬರ್ಕೊಟ್ಟಿದ್ದಾರೆ ಆತರ ಮೆಚ್ಚು ನುಡಿ ಎಲ್ಲ ಒಂದೊಂದ್ ಲೈನ್. ಮೆಚ್ಚು ನುಡಿಗಳು. ರೈಟ್. ಸೊ ನಿಮ್ಗೆ ಎಲ್ಲಾ ಪುಸ್ತಕಗಳಾಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ಎಲ್ಲ ಒಟ್ಟಾರೆ ಗಮನಕ್ಕೆ ತಗೊಂಡಾಗ ಯಾವ್ದಾದ್ರು ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ರೆ ನಮ್ ಜೊತೆ ಹಂಚ್ಕೊಳ್ಳಿ. ಪ್ರಶಸ್ತಿ ಅನ್ನಕ್ಕಿಂತ ನನ್ಗೆ 2019 ಅನ್ಸುತ್ತೆ ಅಣಕು ರಾಮನಾಥ್ ಅಂತ ನೀವು ಕೇಳಿರ್ಬೋದು. ಅವರು ನನಗೆ ಯುವ ದಸರಾಗೆ ನನ್ನ ಹೆಸರನ್ನ ಸಜೆಸ್ಟ್ ಮಾಡಿ ಮೈಸೂರಲ್ಲಿ ಯುವ ದಸರಾ ಗೋಷ್ಠಿ ಆದಾಗ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಚಿಕ್ಕದಾಗಿ ಸನ್ಮಾನ ಮಾಡಿದ್ರು. ವೆರಿ ನೈಸ್. ಯುವ ದಸರಾ ಗೋಷ್ಠಿಯಲ್ಲಿ. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಹೋದ್ ತಿಂಗಳು ಇಲ್ಲಿ ನಮ್ಮ KST ಟೊರೊಂಟೊ ಸಂಘದಲ್ಲಿ
ಉದಯೋನ್ಮುಖ ಲೇಖಕರು ಅಪ್ಕಮಿಂಗ್ ಇವ್ರಗಳಿಗೆ ಎಲ್ಲ ಗುರುತಿಸಿ ಲೋಕಲ್ ಆಗಿ ಇಲ್ಲಿ ಸ್ಥಳೀಯ ಸಾಧಕರಿಗೆ ಸನ್ಮಾನ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ವೇದಿಕೆ ಮೇಲೆ ಕರೆದು ಅವರು ಸುವರ್ಣ ಸಂಭ್ರಮ ಇವೆಂಟ್ ಅಲ್ಲಿ ಸನ್ಮಾನ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ಮೇಡಮ್, ನಮ್ಗೆ ತುಂಬಾ ಹೆಮ್ಮೆ ಆಗತ್ತೆ ನಮ್ಮ ಸುತ್ತಲೂ ಇರುವಂತಹ ಸಾಧಕರಲ್ಲಿ ನೀವು ಒಬ್ರು ಅಂತ ಹೇಳ್ಕೊಳ್ಳೋದಕ್ಕೆ. ಸಾಧನೆ ಎಲ್ಲ ತುಂಬಾ ದೊಡ್ಡ ಪದ, ನಮ್ಮ ಕೈಲಾದಷ್ಟು ನಾವು ನಿರತವಾಗಿರೋದು. ಇದುವರೆಗೂ ನಾನು ನೀನು ಏನ್ ಸಂದರ್ಶನ ಮಾಡಿದೀನೋ ಅವರೆಲ್ಲರೂ ಕೂಡ ಇದನ್ನೇ ಹೇಳೋದು, ಸಾಧನೆ ಅನ್ನೋದು ನನ್ ಚಿಕ್ಕ ಪದ, ಅದು ನಾನು ತುಂಬಾ ಚಿಕ್ಕವನಾಗ್ತೇನೆ ಅಂತ, ಬಟ್ ನಿಮ್ಮ ಸಾಧನೆ ದೊಡ್ಡದು, ಹಿರಿದಾದದ್ದು ಅಂತ ನಾವು ಹೇಳ್ತೇವೆ. ಸೊ ಒಟ್ಟಾರೆ ಇದು ನೀವು ಬರೀಲಿಕ್ಕೆ ಆಗ್ಲಿ ಅಥವಾ ಸಂಭಾಷಣೆಯನ್ನ ಡೈಲಾಗ್ ನ ಬರೀಲಿಕ್ಕೆ ಆಗ್ಲಿ ಭಾಷೆಯ ಹಿಡಿತ ಮುಖ್ಯ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಖಂಡಿತ ಭಾಷೆನೇ ಎಲ್ಲಕ್ಕಿಂತ ಮೊದಲು ಬೇಕಾಗಿರುವಂತ ಒಂದು ಇದು. ರೈಟ್. ಭಾಷೆಯಿಂದಲೇ ಎಲ್ಲವೂ. ರೈಟ್. ಬರವಣಿಗೆ ಅಂತಾನೆ ಅಲ್ಲ, ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಒಂದು ಡೀಸೆಂಟ್ ಆಗಿ ಒಂದು ಅಭಿವ್ಯಕ್ತಿ ಮಾಡ್ಕೋಬೇಕು ಅಂತಂದ್ರೆ, ಒಂದು 4 ಜನದ ಮುಂದೆ ಕೂತ್ಕೋಬೇಕು ಅಂತಂದ್ರೆ ಮೊದಲು ಚೆನ್ನಾಗಿರ್ಬೇಕಾಗಿದ್ದು ನಮ್ಮ ಭಾಷೆ. ನಮ್ಮ ಭಾಷೆ ಮತ್ತೆ ನಮ್ಮ ಭಾವ. ರೈಟ್. ಸೊ ಭಾಷೆನೇ ಎಲ್ಲದಕ್ಕೂ ಮೂಲ. ರೈಟ್. ಈಗಿನ ಯುವ ಪೀಳಿಗೆ ಯಾರಾದ್ರೂ ಡೈಲಾಗ್ ಬರೆಯಕ್ಕೆ ಇಚ್ಛೆ ಪಟ್ಟು ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಅನ್ನ ಮಾಡುವಂತವ್ರು, ಲೇಖಕ ಆಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ಒಂದು ಕಿವಿ ಮಾತನ್ನ ಹೇಳ್ಬಹುದಾ? ಮೊದಲನೇ ಕಿವಿ ಮಾತು ಪರಿಶ್ರಮ. ರೈಟ್. ಬರವಣಿಗೆಯಲ್ಲಿ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ನೀವ್ ಇವಾಗ ಏನೇನೇ ಚಾಟ್ GPT ಬಂದಿರ್ಬೋದು, ಗೂಗಲ್ ಟ್ರಾನ್ಸ್ಲೇಟ್ ಬಂದಿರ್ಬೋದು, ಸುಮಾರು ಜನ ಇವತ್ತು ಅದೇ ಮಾಡ್ತಾ ಇದ್ದಾರೆ. ರೈಟ್. ಅದರಿಂದ ನಿಮ್ಗೇನು ಪರ್ಸನಲ್ ಬೆನಿಫಿಟ್ ಇಲ್ಲ, ನಿಮ್ಗೇನು ಗ್ರೋತ್ ಆಗಲ್ಲ. ಇವಾಗಿ ಕೂತು ನಿಮ್ ಸ್ವಂತವಾಗಿ ಬರ್ದಿದ್ ಮಾತ್ರ ಕೊನೆವರೆಗೂ ಉಳಿಯುತ್ತೆ. ರೈಟ್. ಶಾರ್ಟ್ ಕಟ್ ಏನಿದ್ರು ಆ ಕ್ಷಣಕ್ಕೆ ಸ್ವಪ್ರಯತ್ನ ಇರಬೇಕು ಅಂತ. ಆಮೇಲೆ ಭಾಷೆ ಅನ್ನೋದು ಹೆಂಗಂದ್ರೆ ಇದು ನಿರಂತರವಾಗಿ ನಾವು ಕೃಷಿ ಮಾಡ್ತಾನೆ ಇರ್ಬೇಕು. ಬರ್ದ್ಬಿಟ್ಟು ಬಿಟ್ಬಿಡೋ ಅಂತದಲ್ಲ. ನಿಮ್ಗೆ ಬಿಡುವಾದಾಗೆಲ್ಲ ಏನಾರು ಬರಿತಾ ಇರಿ. 4 ಜನ ಓದ್ದೇ ಇದ್ರು ಪರವಾಗಿಲ್ಲ, ನಿಮ್ಗೋಸ್ಕರ ನೀವು ಬರ್ಕೊಳ್ಳಿ. ಬರ್ದು ಆ ಹಿಡ್ತಾ ಬರುತ್ತೆ. ಆ ಹಿಡ್ತಾ ಬಂದ ನಂತರ ನೀವು ಯಾವ್ದೇ ರೀತಿ ನಿಮ್ಗೆ ಯಾರೇನ ರಿಕ್ವೈರ್ಮೆಂಟ್ ಇದ್ದಾಗ ಕೇಳಿದಾಗ ನೀವು ಧೈರ್ಯವಾಗಿ ಬರ್ಕೊಡ್ಬೋದು. ಆತ್ಮವಿಶ್ವಾಸ ಬರ್ಬೇಕು ಅಂತಂದ್ರೆ ಅಭ್ಯಾಸ ತುಂಬಾ ಮುಖ್ಯ. ನಾನ್ ನೋಡಿದೀನಿ ಮೇಡಮ್, ನಿಮ್ ಫೇಸ್ಬುಕ್ ಅಲ್ಲಿ ನಿಮ್ಮ ಒಂದು ಪ್ರತಿಯೊಂದು ಅಡಿಗೆಯಲ್ಲಿ ನೀವು ನಿಪುಣರು. ಒಂದು ಅಡಿಗೆನ ಪ್ರೆಸೆಂಟ್ ಮಾಡ್ಬೇಕಾದ್ರೂ ಎಷ್ಟು ಚೆನ್ನಾಗಿ ನೀವು ಲೈನ್ಸ್ ನ ಹಾಕಿ ಬರ್ದಿದ್ರಿ. ಹಾಗೆ ನೀವು ಹಾಡುಗರು ಕೂಡ. ಸೊ ನಿಮ್ಮ ಹಾಡುಗಳು ಫೇಸ್ಬುಕ್ ನಿಮ್ ಪೇಜ್ ಅಲ್ಲಿ ಇದೆ. ಸೊ ನಮ್ಗಾಗಿ ವೀಕ್ಷಕರಿಗಾಗಿ ಯಾವ್ದಾದ್ರು ಒಂದು ಹಿಂಗೆ ಹಾಡನ್ನ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಸಂಗೀತ ನಾನು ಶಾಸ್ತ್ರೀಯವಾಗಿ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ಬಟ್ ನನ್ಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್, ನಾನು ಹಾಡ್ಬೇಕು, ನನ್ಗೆ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸಿ ಯಶ್ವತ್ ಸರ್. ಸಿ ಯಶ್ವತ್ ಸರ್ ಇಂದಾನೇ ನಾನು ಹಾಡ್ಬೇಕು ಅಂತ, ಅವ್ರ ಹಾಡುಗಳನ್ನ ಕೇಳಿನೇ ನನಗ್ ಹಾಡ್ಬೇಕು ಅವರೇ ಸ್ಫೂರ್ತಿ. ನಿಮ್ಗೆ ಸ್ಫೂರ್ತಿನೂ ಕೂಡ. ಆಮೇಲೆ ಅವ್ರ ಹತ್ರ ಒಂದು 6 ತಿಂಗಳ ಕಾಲ ಅಭ್ಯಾಸ ಮಾಡೋ ಸೌಭಾಗ್ಯ ಕೂಡ ಸಿಕ್ಕಿತ್ತು. ಕಂಗ್ರಾಚುಲೇಷನ್ಸ್ ಮೇಡಮ್. ಅಂತ ದಿಗ್ಗಜರವರು, ಸಂಗೀತ ಗುರುಗಳು ಅಂತ ಹೇಳ್ತೀವಿ, ಅವರ ನಡುವೆ ನೀವು ಅಭ್ಯಾಸವನ್ನ ಮಾಡ್ತಿದ್ರಿ ಅವ್ರ ಹತ್ರ ಅಂದ್ರೆ ಎಷ್ಟು ಧನ್ಯರು. ಅವರೊಂದು ಕಾರ್ಯಾಗಾರ ಮಾಡಿದ್ರು ಕುವೆಂಪುರವರ ಹಾಡುಗಳನ್ನ ಹೇಳ್ಕೊಡಕ್ಕೆ. 99 ಅಲ್ಲಿ ಮೈಸೂರಲ್ಲಿ ಬಂದು ಹೇಳ್ಕೊಡ್ತಾ ಇದ್ರು. ಅವಾಗ ಅವರಿಂದ ಕೆಲವೊಂದು ಭಾವಗೀತೆಗಳನ್ನ ನೇರವಾಗಿ ಕಲಿತ ಒಂದು ಸೌಭಾಗ್ಯ ಇದೆ. ವೆರಿ ನೈಸ್. ಅದ್ರಲ್ಲಿ ನಮ್ಗೊಂದು ಯಾವ್ದಾದ್ರು ಆ ಹಾಡುಗಳು ಇವತ್ತು ನಾನು ಅವರ ಇನ್ನೊಂದು ಕ್ಯಾಸೆಟ್ ಇದೆ, ನಿಂದಾನಿ ತಿಳ್ಕ ಅಂತ ಅವ್ರದ್ದೊಂದು ಆಲ್ಬಮ್ ಇದೆ. ಸಂತೋಷ್ ಇಶ್ನಾಳ ಶರೀಫ್ ಅವ್ರ ಹಾಡುಗಳು. ಅದ್ರಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಹಾಡ್ದು ಒಂದು. ಖಂಡಿತ ಮೇಡಮ್. ಬಲು ನಾಥ ಮನವು ಮಲಿನ ತೊಳೆಯಾದೀರೆ ಹೊಲ ಸಾಯ್ತವ್ವ, ಮಲಿನ ತೊಳೆಯಾದೀರೆ ಹೊಲ ಸಾಯ್ತವ್ವ, ಮಲಿನ ತೊಳೆಯಾದೀರೆ ಹೊಲ ಸಾಯ್ತವ್ವ. ಬಲು ನಾಥ ಬಂಗಿ ಸೇದಿದರೆ ಬಾಯಿನ ತಲ್ಲ, ನುಂಗಿ ಕಾರಿದರೆ ಅದು ನಾತಲ್ಲ. ಮಂಗಳಾತ್ಮಕ ಗೋವಿಂದ ಗುರುವಿನ ಮಂಗಳಾತ್ಮಕ ಗೋವಿಂದ ಗುರುವಿನ ಸಂಗ ಮಾಡದೆ ಇರುವುದೇ ನಾತವ್ವ, ಸಂಗ ಮಾಡದೆ
ಮಾಡದೆ ಇರುವುದೇ ನಾತವ್ವ, ಸಂಗ ಮಾಡದೆ ಇರುವುದೇ ನಾತವ್ವ, ಬಲು ನಾತ ಬಲು ನಾತ, ಮನವು ಮಲಿನ ತೊಳೆಯಾದೀರೆ ಹೊಲಸಾಯ್ತವ್ವ, ಮಲಿನ ತೊಳೆಯಾದೀರೆ ಹೊಲಸಾಯ್ತವ್ವ, ಮಲಿನ ತೊಳೆಯಾದೀರೆ ಹೊಲಸಾಯ್ತವ್ವ. ಥ್ಯಾಂಕ್ ಯು ಮೇಡಮ್, ಬಹಳ ಅರ್ಥಗರ್ಭಿತವಾಗಿದೆ ಈ ಹಾಡು. ಜೊತೆಗೆ ನೀವು ಸಿ ಅಶ್ವಥ್ ಸರ್ ಪಿಕ್ಚರ್ ನಮ್ಗೆ ನೀವು ಒಂದು ನೆನಪು ಮಾಡ್ಬಿಟ್ರಿ ನೀವು. ತುಂಬಾ ಥ್ಯಾಂಕ್ ಯು. ನಾನು ಹಾಡು ಅಂತ ನಾನು ಯಾವಾಗ ನನ್ನ ತಲೆಗೆ ಬಂದು ಫಸ್ಟ್ ಈ ಹಾಡೆ ನನ್ನ ತಲೆಗೆ ಬರೋದು. ನಾನು ಆ ಕ್ಯಾಸೆಟ್ ಕೇಳಿ ಕಲ್ತ್ಕೊಂಡಿದ್ ಮೊದಲನೇ ಹಾಡಿದ್ದೇನೆ. ರೈಟ್ ರೈಟ್. ಅಶ್ವಥ್ ಅವರ ಮೊದಲನೇ ಹಾಡು ನಾನು ಇದೇ ಕಲ್ತಿದ್ದು. ರೈಟ್. ಸೊ ಈಗ ಪ್ರಸ್ತುತ ನೀವೇನು ಮಾಡ್ಕೊಂಡಿದ್ದೀರಿ? ಲೈಕ್ ಈಗ ಲೇಖನಿ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಈಗಲೂ ಏನಾದ್ರು ಸೀರಿಯಲ್ಸ್ಗೆ ಮಾಡ್ತಾ ಇದ್ದೀರಾ? ಈಗ ಪ್ರಸ್ತುತ ಏನ್ ಮಾಡ್ಕೊಂಡು? ಧಾರಾವಾಹಿಗಳಿಗೆ ಇಲ್ಲಿ ಈ ಟೈಮ್ ಝೋನ್ ಇಂದ ಕೆಲಸ ಮಾಡೋದು ಕಷ್ಟ ಕೆನಡಾ ಇಂದ. ಹಾಗಾಗಿ ನಾನು ಪುಸ್ತಕಗಳು, ಇವಾಗ ಈ ರಾಮಾಯಣ ಪುಸ್ತಕ ಇದೆಯಲ್ಲ, ಕರೆಕ್ಟ್ ಕರೆಕ್ಟ್, ಇದು ಇನ್ಸ್ಪೈರ್ ಬುಕ್ಸ್ ಅಂತ ರಾಜೇಶ್ ತೀರ್ಥ ಅವರು ಪ್ರಕಾಶಕರು, ಅವ್ರಿಗೆ ನಾನು ಮಾಡಿಕೊಟ್ಟಿದ್ದ ಅನುವಾದ ಅದು. ರೈಟ್. ಅದೇ ಪ್ರಕಾಶಕರಿಗೆ ಇವಾಗ ಹೋದ್ ತಿಂಗಳು ಒಂದು ಮಕ್ಕಳ ಭಾಗವತ ಅಂತ ಒಂದು ಪುಸ್ತಕ ಮಾಡಿಕೊಟ್ಟೆ. ಓಕೆ. ಭಾಗವತದಿಂದ ಆಯ್ದ 30 ಕಥೆಗಳನ್ನ ಚಿಕ್ಕ ಮಕ್ಕಳಿಗೆ ಬರ್ದಿರೋದು. ರೈಟ್. ಈಗ ಅವ್ರದೇ ಅದೇ ಪುಸ್ತಕದ ಇಂಗ್ಲಿಷ್ ಅನುವಾದ ಸಿದ್ಧ ಆಗ್ತಾ ಇದೆ. ಇಂಗ್ಲಿಷ್ ಅನುವಾದ ಕೂಡ ನಾನೇ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಜೊತೆಗೆ ಕನ್ನಡ ಮೋಜೋ 360 ಅನ್ನೋ ಒಂದು ಆನ್ಲೈನ್ ಪೇಜ್ಗೆ ನಾನು ಕನ್ನಡ ಒಂದೇ ಅಲ್ಲ, ಬೇರೆ ಬೇರೆ ಭಾಷೆಗಳ ಚಲನಚಿತ್ರಗಳು ಮತ್ತು ವೆಬ್ ಸೀರೀಸ್ ನ ರಿವ್ಯೂ ಮಾಡಿ ಇಲ್ಲಿಂದ ಕಳಿಸ್ತೀನಿ. ವೆರಿ ನೈಸ್ ವೆರಿ ನೈಸ್. ಅದು ಅಕೇಶನಲ್ ಈ 1-2-3 ತಿಂಗಳಿಂದ ಮಾಡಕ್ ಆಗಿಲ್ಲ, ಬಟ್ ಒಂದು 8-10 ತಿಂಗಳು ಕಂಟಿನ್ಯೂಸ್ ಆಗಿ ರಿವ್ಯೂ ಕೆಲಸನ ಮಾಡ್ಕೊಟ್ಟೆ. ಜೊತೆಗೆ ಇಲ್ಲಿಂದ ಕೆಲವು ಫ್ರೀಲಾನ್ಸ್ ಅನುವಾದದ ಅಸೈನ್ಮೆಂಟ್ಸ್ ಬರ್ತಾ ಇರುತ್ತೆ. ಓಕೆ. ಯಾವುದೋ ಇನ್ನೊಂದು ಫ್ರೀಲಾನ್ಸ್ ಅನುವಾದದ ಕೆಲಸ ಒಪ್ಕೊಂಡಿದೀನಿ. ವೆರಿ ನೈಸ್. ಅದು ಕೂಡ ಬೇರೆ ಬೇರೆ ಸ್ಪೆಕ್ಟ್ರಮ್, ಈಗ ಎಲ್ಲಾ ಜಾನರ್ದು ಬರುತ್ತೆ. ಕೆಲವೊಂದು ಪೌರಾಣಿಕ ಟೆಕ್ಸ್ಟ್ ಗಳು ಬರುತ್ತೆ, ಕೆಲವೊಂದು ಟೆಕ್ನಿಕಲ್ ಟೆಕ್ಸ್ಟ್ ಬರುತ್ತೆ. ಬೇಸಿಕಲಿ ಅನುವಾದದ್ದು ನನ್ನ ಮೈಸೂರು ಬೆಂಗಳೂರು ಕಾಂಟ್ಯಾಕ್ಟ್ಸ್ಗೆ ಸುಮಾರು ಜನಕ್ಕೆ ಇಲ್ಲಿಂದಾನೇ ನಾನು ಮಾಡ್ಕೊಡ್ತಾ ಇದ್ದೀನಿ. ರೈಟ್. ಈಗಿನ ಜನರೇಷನ್ ಅಲ್ಲಿ ಅಥವಾ ಈಗಿನ ಸಂದರ್ಭಕ್ಕೆ ನಾವು ಆಗ ಬರಿತಾ ಇದ್ದಂತಹ ವೇನಲ್ಲಿ ಬರೀಲಿಕ್ಕಾಗಲ್ಲ. ಈಗಿನ ಸ್ಲ್ಯಾಂಗ್ ನ ಉಪಯೋಗಿಸ್ಕೋಬೇಕು, ಜಾನರ್ ಅನ್ನ ಉಪಯೋಗಿಸ್ಕೋಬೇಕು. ಅದನ್ನ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ದೀರಿ? ಇಲ್ಲಿ 2 ತರಾನು ಹೇಳ್ಬೋದು. ಒಂದು, ಬದಲಾವಣೆ ಮಾಡ್ಕೊಂಡ್ ಬರೆದ್ರೆ ಮಾತ್ರ ಓದ್ತಾರೆ ಅನ್ನೋದು ಒಂದು ವಾದ. ಬಟ್ ಬದಲಾವಣೆ ಮಾಡ್ಕೊಳ್ದೇನು ಓದೋ ತರ ಬರಿಬೇಕು ಅನ್ನೋದು ಮತ್ತೊಂದು. ರೈಟ್ ರೈಟ್ ರೈಟ್. ಸೊ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ಬರವಣಿಗೆ ವಿಚಾರದಲ್ಲಿ. ಅಫ್ಕೋರ್ಸ್ ನಾನು ಬರೆಯುವಾಗ ನೀವು ನನ್ನ ಫೇಸ್ಬುಕ್ ಬರಹಗಳ ಸಾಕಷ್ಟು ಕಾಂಟೆಂಪ್ರರಿ ಆಗಿ ಇಂಗ್ಲಿಷ್ ಪದಗಳನ್ನ ಬಳಸ್ತೀನಿ. ನನ್ಗೆ ಅದ್ರ ಬಗ್ಗೆ ಏನು ಮಡಿವಂತಿಕೆ ಇಲ್ಲ. ಆದ್ರೆ ಅನವಶ್ಯಕವಾಗಿ ಒಂದು ಭಾಷೆಯ ಮೂಲ ಒಂದು ಸ್ವಾದನೆ ಹೋಗೋ ತರ ಒಂದು ಪರಭಾಷೆಯ ಇನ್ಫ್ಲುಯೆನ್ಸ್ ಬೇಡ. ಖಂಡಿತ. ಅದು ನಮ್ಮ ಭಾಷೆ ನಮಗೆ ಮೆಚ್ಚುಗೆ ಇರಬೇಕು. ಉದಾಹರಣೆಗೆ ನೀವು ಈಗ ನ್ಯೂಸ್ ಚಾನೆಲ್ಗಳು ಗಮನಿಸಿರ್ಬೋದು, ಅನಾವಶ್ಯಕವಾಗಿ ಕನ್ನಡನ ಡೈಲ್ಯೂಟ್ ಮಾಡಿ. ಖಂಡಿತ ಮೇಡಮ್, ಖಂಡಿತ. ಅಷ್ಟೊಂದು ಡೈಲ್ಯೂಷನ್ ಅವಶ್ಯಕತೆ ಇಲ್ಲ. ಹೌದು. ಕನ್ನಡದ ಮೂಲ ಇದನ್ನ ನಾವು ಬಳಸದೇ ಬಿಟ್ಬಿಟ್ರೆ ಮುಂದಿನ ಜನರೇಷನ್ಗೆ ಅದರ ಅಸ್ತಿತ್ವನೇ ಗೊತ್ತಾಗಲ್ಲ. ಈ ತರ ಪದಗಳು ಇದೆ ಅಂತಾನೆ ಗೊತ್ತಾಗಲ್ಲ. ಕನ್ನಡ ಮಾತ್ರ ಅಲ್ಲ, ಇವತ್ತು ಭಾರತದ ಎಲ್ಲಾ ಭಾಷೆಗಳಿಗೂ ಆ ಥ್ರೆಟ್ ಬಂದಿದೆ. ಎಲ್ಲಾ ಭಾಷೆಗಳು ಆ ಹಿನ್ನಡೆನ ಅನುಭವಿಸ್ತಾ ಇದೆ. ಖಂಡಿತ. ನಾವ್ ಅಂತೀವಿ ತಮಿಳ್ನವ್ರು ತುಂಬಾ ಫ್ಯಾನೆಟಿಕ್ಸ್ ಅಂತ. ಈಗಿನ ತಮಿಳು ಸ್ಥಿತಿ ಕೂಡ ಕನ್ನಡ ಸ್ಥಿತಿಗಿಂತ ಏನೂ ಭಿನ್ನ ಇಲ್ಲ. ಹೌದು. ಇವತ್ತಿನ ತಮಿಳಲ್ಲಿ, ಮೆಟ್ರೋ ತಮಿಳಲ್ಲಿ 80% ಇಂಗ್ಲಿಷ್ ಪದಗಳಿವೆ. ರೈಟ್. ಎಲ್ಲಾ ಭಾಷೆದು ಅದೇ ಪರಿಸ್ಥಿತಿ, ಕನ್ನಡ ಮಾತ್ರ ಅಂತಲ್ಲ. ಸೊ ಆದಷ್ಟುನುವೆ ನಾನು ಓಲ್ಡ್ ಸ್ಕೂಲ್ ಕನ್ನಡ ಭಾಷೆನ ತುಂಬಾ ಗ್ರಾಂಥಿಕವಾಗಿ ಬರಿಬೇಕು ಅಂತ ಹೇಳ್ತಾ ಇಲ್ಲ. ಕ್ಯಾಶುಯಲ್ ಆಗಿ ನೀವು ಪದಗಳನ್ನ ಬಳಸಿ ಕೂಡ ಕನ್ನಡ ತನ ಇರುವಂತ ಭಾಷೆನ ಬಳಸಿ ನಾವು ಬರವಣಿಗೆನ ಪ್ರಾಕ್ಟೀಸ್ ಮಾಡೋದು, ಅಭ್ಯಾಸ ಮಾಡೋದು ಯಾವತ್ತಿಗೂ ಒಳ್ಳೇದು. ಬಟ್ ಕೆಲವೊಮ್ಮೆ ತಮಾಷೆಗೆ, ಕುಶಾಲ್ಗೆ, ಮೋಜ್ಗೆ, ಟೈಮ್ ಪಾಸ್ಗೆ ಈ ತರ ಪದಗಳನ್ನು ಉಪಯೋಗಿಸಿ ಏನೋ ಒನ್ಸ್ ಇನ್ ಅ ವೇ ತಮಾಷೆಗೆ ಮಾತಾಡೋದು ಸರಿ, ಬಟ್ ಅದನ್ನೇ ಪೂರ್ತಿಯಾಗಿ ಸ್ಟ್ಯಾಂಡರ್ಡೈಸ್ ಮಾಡೋದು ಬೇಡ. ರೈಟ್. ನಮ್ಮ ಭಾಷೆ ನಮಗೆ ಅಭಿಮಾನ ಹೆಚ್ಚಾಗಿ ಇರಬೇಕು. ಇದನ್ನ ಕೆಲವರು ಒಪ್ಪಬಹುದು, ಒಪ್ಪದೇ ಇರ್ಬೋದು. ಬಟ್ ನಾನ್ ಸ್ವಲ್ಪ ಅದು ತರ್ಕವಾಗ್ತದೆ. ಬಟ್ ನಮ್ಮ ಅಭಿರುಚಿಯನ್ನ ನಾವು ನಮ್ಮ ಸಾಂಪ್ರದಾಯಿಕ ಶೈಲಿಯ ಬರವಣಿಗೆ ನನ್ನ ವೆರಿ ನೈಸ್ ಕಡೆಗೆ ನನ್ನ ಒಲವು. ವೆರಿ ನೈಸ್. ನಿಮ್ಮ ಸಾಧನೆಗೆ ನಾವು ಏನ್ ಹೇಳಲಿಕ್ಕೆ ಸಾಧ್ಯ, ಸಲ್ಯೂಟ್ ಹೇಳಬಹುದು ಮೇಡಮ್. ಎಲ್ಲ ಪುರುಷರ ಸಾಧನೆ ಹಿಂದೆ ಒಂದು
ಹೆಣ್ಣಿನ ಬೆಂಬಲ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಗೆ ನಿಮ್ಮ ಮನೆಯವರ ಬೆಂಬಲ ಅಂತಂತ ಅನ್ಸ್ತಾ ಇದೆ ನನ್ಗೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಹೇಳ್ತೀರಿ? ಖಂಡಿತ ಇದು ಹೇಳಲೇಬೇಕು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಕೌಟುಂಬಿಕ ಸೆಟಪ್ಗಳಲ್ಲಿ ಹೆಂಗಸರು ಮನೇಲಿ ಎಲ್ಲಾ ಕೆಲಸನೂ ಮಾಡಿಟ್ಟು ನಂತರ ಹೊರಗೆ ಹೋಗಿ ಮಾಡ್ಬೇಕಾಗತ್ತೆ. ಒಳಗೂ ಹೊರಗೂ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಬಟ್ ಇವಾಗ ನಾನು ಫುಲ್ ಟೈಮ್ ಕೆಲಸ ಅಂತ ಮಾಡಿಲ್ಲ ಅಂತಂದ್ರು ಮನೆ ಒಳಗಡೆನೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಬಟ್ ಅದ್ರ ಮಧ್ಯದಲ್ಲೂ ನಿನ್ನ ಪ್ಯಾಷನ್, ನಿನ್ನ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೀನ್ ಅದನ್ನ ಯಾವುದೇ ರೀತಿ ಅದಕ್ಕೆ ಹಿನ್ನಡೆ ಆಗ್ಬಾರ್ದು ಅಂತ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮನೆಯವರ ಬೆಂಬಲ ಬಹಳ ಮುಖ್ಯ. ನನಗೆ 100% ಬೆಂಬಲ ಗಂಡ ಅರುಣ್ ಕೊಟ್ಟಿದ್ದಾರೆ. ಕೊನೆಯದಾಗಿ ನಾನು ಎಲ್ಲಾ ಸಾಧಕರಿಗೂ ಕೇಳುವಂತ ಕಟ್ಟ ಕಡೆಯ ಪ್ರಶ್ನೆ ಅಂದ್ರೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಮೊದಲನೇದಾಗಿ ನಿಮಗೆ ತುಂಬಾ ಅಭಿನಂದನೆಗಳು ಹೇಳ್ಬೇಕು. ಯಾಕೆ ಅಂತಂದ್ರೆ ಥ್ಯಾಂಕ್ ಯು. ತುಂಬಾ ಜನ ವೀಕೆಂಡ್ಸ್ ಬಂತು ಅಂತಂದ್ರೆ ಈ ಊರುಗಳಲ್ಲಿ ಮನೆ ಕೆಲಸ ಇರುತ್ತೆ, ಲಾಂಡ್ರಿ ಹಾಕು, ಅದ್ ಹಾಕು, ಇದ್ ಹಾಕು, ಪಾತ್ರೆ, ತುಂಬಾ ನಿಮ್ಗೆ ಡೇ ಟು ಡೇ ಚೋರ್ಸ್ ಮಾಡಕ್ಕೋಸ್ಕರ ನಾವು ವೀಕೆಂಡ್ಸ್ ನ ಡೆಡಿಕೇಟ್ ಮಾಡ್ಕೊಂಡಿರ್ತೀವಿ. ಅಥವಾ ಹೊರಗಡೆ ಹೋಗು, ಹೈಕ್ ಮಾಡು, ಶಾಪಿಂಗ್ ಮಾಡು. ನೀವ್ ಎರಡನ್ನೂ ಬಿಟ್ಟು ನಿಮ್ಮ ಪ್ರತ್ಯೇಕ ನಿಮ್ಮ ವೈಯಕ್ತಿಕ ಸಮಯ ಪಕ್ಕಕ್ಕಿಟ್ಟು ಇನ್ನೊಬ್ರ ಬಗ್ಗೆ ಪರಿಚಯ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅನ್ನೋದೊಂದು ಇದೆಯಲ್ಲ, ದಟ್ ಇಸ್ ದ ವೆರಿ ಸೆಲ್ಫ್ಲೆಸ್ ಸರ್ವಿಸ್. ರೈಟ್. ಇದು ನನ್ನ ಕುಟುಂಬದ ಒಂದು ಕೊಡುಗೆನೂ ಕೂಡ. ನನ್ನ ಗಂಡ ಮತ್ತು ನನ್ನ ಮಗ, ನನಗೆ ಆ ವಿಷಯಗಳು ತುಂಬಾ ಖುಷಿ ಆಯ್ತು. ನಿಮ್ಮ ಮಗ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಖಂಡಿತ, ಅವರಿಬ್ಬರೇ ಸ್ಫೂರ್ತಿ ನನ್ಗೆ. ಹೌದು. ಆಮೇಲೆ ನಿಮ್ ಮನೆಯವರು ನಿಮ್ಗೆ ತುಂಬಾ ಬೆಂಬಲವಾಗಿದ್ದಾರೆ, ಅವರೇ ಬೆನ್ನೆಲುಬು. ಹೌದು. ಯಾಕೆ ಅಂತಂದ್ರೆ ಇದೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಕನ್ನಡಕ್ಕೋಸ್ಕರ, ಕನ್ನಡದವರಿಗೋಸ್ಕರ, ಕನ್ನಡ ಕಮ್ಯುನಿಟಿಗೋಸ್ಕರ ಈ ತರ ಒಂದು ಯಾವುದೇ ಒಂದು ಮಾನಿಟರಿ ಒಂದು ಇದಿಲ್ದೆ ನೀವು ಸ್ವಂತ ಆಸಕ್ತಿಯಿಂದ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಆಯ್ತು. ಎರಡನೇದಾಗಿ ತುಂಬಾ ಅಚ್ಚುಕಟ್ಟಾದ ಕನ್ನಡದಲ್ಲಿ ಬಂದ್ ಮಾತಾಡ್ಸಿದ್ ನನ್ಗೆ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ನಾವು ಕೆನಡಾನಲ್ಲಿ ನಮ್ ಮನೆ ಮಾತು ತಮಿಳು, ರೈಟ್. ನಾವು 90% ತಮಿಳಲ್ಲಿ ಮಾತಾಡ್ತೀವಿ. ಅಪ್ಪ ಅಮ್ಮನ ಜೊತೆ ಕನ್ನಡದಲ್ಲಿ ಮಾತಾಡ್ತೀನಿ ಇಲ್ಲ ಅಂತಲ್ಲ, ಆದ್ರೂ ನಂಗೆ ಈ ರೀತಿಯಾದ 100% ಕನ್ನಡ ಸಂಭಾಷಣೆಗಳು ಸಂಪೂರ್ಣವಾಗಿ ನಾನು ಸಂಭಾಷಣೆ ಮಾಡುವಾಗ ಆದಷ್ಟು ಆಂಗ್ಲ ಪದದ ಅನುಕರಣೆಯನ್ನ ನಾನು ತಡೆ ಹಿಡಿದು ನಮ್ಮ ಭಾಷೆಯನ್ನೇ ನಾವು ರೂಢಿಸ್ಕೊಂಡು ಹೋಗ್ಬೇಕು. ಸೊ ಕೇಳುಗರಿಗೆ ಇಂಪಾಗಿರುವಂತ ಕನ್ನಡನ, ಕಂಪಾಗಿರುವ ಇಂಪಾಗಿರುವ ಕನ್ನಡವನ್ನ ನಾವು ಮುಟ್ಟಿಸೋದ್ರಲ್ಲಿ ಮುಂದಾಗಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನಿಮ್ಮ ಕನ್ನಡ ಕೇಳ್ತಾ ನಮಗೂ ಅಷ್ಟೇ ಖುಷಿ ಆಯ್ತು. ಯಾಕೆಂತಂದ್ರೆ ಇದು ಇಂಟರ್ವ್ಯೂ ಮುಖ್ಯವಾಗಿ ಇದು ಸಂದರ್ಶನ ತರ ಇರ್ಲಿಲ್ಲ, ಆಪ್ತವಾದ ಮಾತುಕತೆಯ ಶೈಲಿಯಲ್ಲಿ. ನಿಮ್ಮ ಬೇರೆ ವಿಡಿಯೋಗಳನ್ನ ನೋಡಿದೀನಿ. ಈ ಒಂಥರ ಮನೆ ಮುಟ್ಟುವಂತಹ ಸಂಭಾಷಣೆಯ ಶೈಲಿ ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಮಹಾನ್ ಲೇಖಕರು, ಭಾಷಾಭಿಮಾನಿ ಇಟ್ಕೊಂಡಿರುವಂತವ್ರು, ಅದ್ರಲ್ಲಿ ಅನುಭವಸ್ಥರು ನೀವು. ನಿಮ್ಮಂತ ಅನುಭವಸ್ಥರು ನಮ್ಗೆ ಮೆಚ್ಚುಗೆಯನ್ನ ಕೊಟ್ಟಿರೋದು ನಮ್ಗೆ TN ಸೀತಾರಾಮ್ ಸರ್ ಕೊಟ್ಟ ಹಾಗಾಯ್ತು ನಮ್ಗೆ. TN ಸೀತಾರಾಮ್ ಸರ್ ಕೂಡ ಇದೇ ಅಭಿಪ್ರಾಯ ಹೇಳ್ತಾರೆ ಬಹುಶಃ ನಿಮ್ ಚಾನೆಲ್ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದೈವದಲ್ಲಿ, ಶ್ರೀ ಕೃಷ್ಣನಲ್ಲಿ ನಾನು ಕೇಳ್ಕೊಳ್ತೇನೆ, ನಿಮ್ಮ ಎಲ್ಲ ಬರವಣಿಗೆಯ ಕೆಲಸ ಹೀಗೆ ಸಾಕ್ತಾ ಇರ್ಲಿ. ನಿಮ್ಮ ಅನುಗಾಲವು ವೀಕ್ಷಕರು ಅಥವಾ ಇನ್ನು ಹೆಚ್ಚು ವೀಕ್ಷಕರಿಗೆ ನಿಮ್ಮ ಒಂದು ಕೊಡುಗೆ ಮುಟ್ತಾ ಹೋಗ್ಲಿ. ಹಲವಾರು ಜನ ನಿಮ್ಮ ಸಾಧನೆಯನ್ನ ಗುರುತಿಸ್ಲಿ, ಅವಾರ್ಡ್ಗಳು ಕೊಡ್ತಾ ಹೋಗ್ಲಿ. ನಿಮ್ಮನ್ನ ಜನರು ಗುರುತಿಸಿ ನಿಮ್ಮ ಅಭಿರುಚಿಯನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಸ್ಥಿತಿಗಳು ಬರ್ಲಿ. ಆ ಕಾಲಗಳನ್ನ ನಾವು ನೋಡ್ಕೊಳ್ತೀವಿ. ಮತ್ತೊಮ್ಮೆ ನಿಮ್ಮ ಅವಾರ್ಡ್ ಬಂದಾಗ ನಾನು ಇನ್ನೊಮ್ಮೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಮತ್ತೆ ಮೈಕ್ ಇಟ್ಕೊಂಡು ಕ್ಯಾಮರಾ ಇಟ್ಕೊಂಡು ಬರ್ತೇನೆ. ನಾನು ನಿಮ್ಗೆ ಆ ಭಗವಂತ ಎಲ್ಲಾ ತರದ ಯಶಸ್ಸು, ಶ್ರೇಯೋಭಿವೃದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಕೃಷ್ಣನಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ನಿಮ್ಮ ಹಾರೈಕೆಯ ಮಾತುಗಳಿಗೆ, ಪ್ರೀತಿಯ ಮಾತುಗಳಿಗೆ ತುಂಬಾ ಧನ್ಯವಾದಗಳು. ಹಾಗೇನೆ ನಿಮ್ಮ ಚಾನೆಲ್ ಕೂಡ ಗಾಢವಾದ ವೀಕ್ಷಕರನ್ನ, ಕನ್ನಡ ವೀಕ್ಷಕರನ್ನ ತಲುಪಲಿ. ಥ್ಯಾಂಕ್ ಯು ಮೇಡಮ್. ಬರೀ ಕರ್ನಾಟಕದ ಕನ್ನಡ ವೀಕ್ಷಕರು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರುವ ಕನ್ನಡಿಗರ ಮನೆ ಮನಸ್ಸುಗಳನ್ನ ಮುಟ್ಲಿ. ರೈಟ್. ಯಶಸ್ಸು ಸಿಗ್ಲಿ ನಿಮ್ಮ ಚಾನೆಲ್ಗೆ ಅಂತ ಕೇಳ್ಕೊತಾರೆ. ರೈಟ್ ಮೇಡಮ್. ಥ್ಯಾಂಕ್ ಯು. ಸದಾ ಒಳಿತಾಗ್ಲಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.